ಸೇರಿಕೊಳ್ಳಿಕ್ಕೆ ಶ್ರೀರಾಮಕೃಷ್ಣ ಹೇಳಿದ ಮಾರ್ಗ ಆ ಕುರಿತು ಸ್ವಲ್ಪ ಆಲೋಚನೆ ಮಾಡೋಣ. ಶ್ರೀರಾಮಕೃಷ್ಣರು ಅವರ ಉಪದೇಶ ನಮಗೆ ಸಿಕ್ಕಂಥದ್ದು ಒಂದು ಮಹೇಂದ್ರನಾಥ ಗುಪ್ತ ಮಾಸ್ಟರ್ ಮಹಾಶಯ ಅವರು ರಚಿಸಿರ್ತಕ್ಕಂತಹ ಶ್ರೀರಾಮಕೃಷ್ಣ ವಚನ ವೇದದ ಮೂಲಕ, ಅದಲ್ಲದೆ ಸ್ವಾಮಿ ಬ್ರಹ್ಮಾನಂದಿಯವರು ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ, ಕಲೆಕ್ಷನ್ ಆಫ್ ಶ್ರೀರಾಮಕೃಷ್ಣ ಸೇಯಿಂಗ್ಸ್, ಗುರುದೇವರ ವಚನ ಅಂತ ಹೇಳಿ ಕನ್ನಡದಲ್ಲಿ. ಅದಲ್ಲದೆ ಸ್ವಾಮಿ ವಿವೇಕಾನಂದರು ಅಲ್ಲಲ್ಲಿ ಹೇಳಿದಂತಹ ಕೆಲವು ಮಾತುಗಳು, ಈ ಕೆಲವರು ಹೇಳಿದ್ದಲ್ಲ, ಅದೊಂದು ದೊಡ್ಡ ಸೋರ್ಸ್. ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕ ಜೀವನದ ವಿಷಯವಾಗಿ, ಸಾಧನೆ ವಿಷಯವಾಗಿ ಯಾರ್ಯಾರು ಯಾವ ಮಾರ್ಗವನ್ನು ಅನುಸರಿಸಲಿಕ್ಕೆ ಯೋಗ್ಯರೋ ಅವರಿಗೆ ಆ ಮಾರ್ಗವನ್ನು ಕಲಿಸುತ್ತಾರೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು, ನರೇಂದ್ರನಾಥ್ ದತ್ತ ಅವರಿಗೆ ಹೇಳಿದಂತಹ ಆಧ್ಯಾತ್ಮಿಕ ಮಾರ್ಗವೇ ಬೇರೆ. ಸ್ವಾಮಿ ಅಭೇದಾನಂದ ಅವರಿಗೆ ಶ್ರೀರಾಮಕೃಷ್ಣರು ಕಲಿಸಿರ್ತಕ್ಕಂತಹ ಆಧ್ಯಾತ್ಮಿಕ ಮಾರ್ಗವೇ ಬೇರೆ. ಅವರ ಇನ್ನೊಬ್ಬ ಸನ್ಯಾಸಿ ಶಿಷ್ಯ ಸ್ವಾಮಿ ಅದ್ಭುತಾನಂದಜಿ ಲಾಡು ಅವರಿಗೆ ಶ್ರೀರಾಮಕೃಷ್ಣರು ಇನ್ನೊಂದು ಮಾರ್ಗವನ್ನು ಹೇಳಿದರು. ಹೀಗಾಗಿ ಅಧಿಕಾರಿ ಭೇದದಿಂದಾಗಿ ಅವರು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಮಾರ್ಗಗಳನ್ನು ಹೇಳಿಕೊಟ್ಟಿದ್ದಾರೆ. ಅದು ಜ್ಞಾನ ಮಾರ್ಗವಿರ್ಬೋದು, ಯೋಗ ಮಾರ್ಗವಿರ್ಬೋದು, ಕರ್ಮ ಮಾರ್ಗವಿರ್ಬೋದು, ಹೀಗೆ ಬೇರೆ ಬೇರೆ ಮಾರ್ಗಗಳನ್ನು ಅವರು ಹೇಳಿದ್ರು. ಸಾಮಾನ್ಯವಾಗಿ ಅಂದರೆ ಎಲ್ಲರಿಗೋಸ್ಕರ, ಎಲ್ಲರಿಗೂ ಅನ್ವಯವಾಗುವಂತೆ ಸಾಧನೆ ವಿಷಯದ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ಈ ದಿವಸ ನಾವು ಅದರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಶ್ರೀರಾಮಕೃಷ್ಣ ಸಾಧನೆ ವಿಷಯವಾಗಿ ಏನು ಹೇಳುವುದು ಅಂದ್ರೆ, ಎಲ್ಲರೂ ಅನುಸರಿಸಬಹುದಾಗಿರ್ತಕ್ಕಂತಹ ಒಂದು ಮಾರ್ಗ. ಶ್ರೀರಾಮಕೃಷ್ಣ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಮಾರ್ಗವನ್ನ, ಜೀವನವನ್ನ ಅವರು ಎಲ್ಲರಿಗೂ ತೆರೆದಿಟ್ಟು, ಅಲ್ಲಿಯ ತನಕ ಆಧ್ಯಾತ್ಮಿಕ ಜೀವನ ಅಂತ ಹೇಳಿದ್ರೆ ಎಲ್ಲರೂ ಕೆಲವರು ಮಾತ್ರ ಯೋಗ್ಯರು ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ, ಅಂತಹ ಒಂದು ಆಧ್ಯಾತ್ಮಿಕ ಮಾರ್ಗವನ್ನು ಶ್ರೀರಾಮಕೃಷ್ಣ ಮಾಡಿದ್ರು, ಎಲ್ಲರಿಗೂ ಕೂಡ ತೆಗೆದಿಟ್ಟರು. ಅಂದ್ರೆ ಅವರ ಶಿಷ್ಯರಲ್ಲಿ ಎಷ್ಟೋ ಮಂದಿ ಗೃಹಸ್ಥರಿದ್ದರು. ಶ್ರೀರಾಮಕೃಷ್ಣ ಹೇಳಿದ ಮಾರ್ಗದಲ್ಲಿ ಸಾಧನೆಯನ್ನು ಮಾಡಿ ಭಗವತ್ ಸಾಕ್ಷಾತ್ಕಾರವನ್ನು ಪಡೆದರು. ನಾಗ ಮಹಾಶಯ ಇರ್ಬೋದು, ಮಾಸ್ಟರ್ ಮಹಾಶಯ ಇರ್ಬೋದು, ಗಿರೀಶ್ವರ ಘೋಷ್ ಇರ್ಬೋದು, ಬಲರಾಮ್ ಬೋಸ್ ಇರ್ಬೋದು, ಗೋಪಾಲ ಮಾ ಇರ್ಬೋದು, ಯೋಗೇನ್ ಮಾ ಇರ್ಬೋದು, ಹೀಗೆ ಎಷ್ಟೋ ಜನ ಶಿಷ್ಯರಿಗೆ ಅವರು ಗೃಹಸ್ಥರಾದರೂ ಕೂಡ ಅವರಿಗೆ ಆಧ್ಯಾತ್ಮಿಕ ಮಾರ್ಗವನ್ನು ತೋರಿಸಲು ಸಾಧನೆ ಮಾಡಿ ಭಗವತ್ ಸಾಕ್ಷಾತ್ಕಾರವನ್ನು ಪಡೆದರು. ಹಾಗಾಗಿ ಈ ಒಂದು ಸಾಧನೆ ಮಾರ್ಗ, ಅದರ ಬಗ್ಗೆ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಜೀವನವನ್ನು ನಡೆಸಲಿಕ್ಕೆ ಮುಖ್ಯವಾಗಿ ಭಗವಂತನ ಬಗ್ಗೆ ಪ್ರೇಮ ಇರಬೇಕು, ಭಕ್ತಿ ಇರಬೇಕು ಅಂತ ಹೇಳ್ತಾರೆ. ಭಗವಂತನ ಅಸ್ತಿತ್ವದಲ್ಲಿ ವಿಶ್ವಾಸ, ಭಗವಂತನ ಬಗ್ಗೆ ಭಯ ಅಲ್ಲ, ಭಕ್ತಿ. ಸಾಮಾನ್ಯವಾಗಿ ನಾವು ಮಾತನಾಡುವಾಗ ಭಯ ಭಕ್ತಿ ಅಂತ ಹೇಳ್ತೀವಿ, ಅದು ಸಾಮಾನ್ಯ ಮಾತಿನಲ್ಲಿ ನಮಗೆ ಅನ್ವಯವಾಗತ್ತೆ ಹೊರತು ನಿಜವಾಗಿ ಆಧ್ಯಾತ್ಮಿಕವಾಗಿ ನೋಡಿದರೆ ಭಯ ಇರ್ತಕ್ಕಂಥ ಜಾಗದಲ್ಲಿ ಭಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಭಕ್ತಿ ಅಂತ ಹೇಳಿದ್ರೆ ಭಗವತ್ ಪ್ರೇಮ. ಎಲ್ಲಿ ಭಯ ಇದೆಯೋ ಅಲ್ಲಿ ಪ್ರೇಮ ಇರಲಿಕ್ಕೆ ಸಾಧ್ಯ ಇಲ್ಲ.
ಭಗವಂತನ ಬಗ್ಗೆ ಪ್ರೀತಿ, ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಭಗವಂತನ ಬಗ್ಗೆ ನಮ್ಮ ಹೃದಯದಲ್ಲಿ ಪ್ರೀತಿ ಇರಬೇಕು, ಭಗವಂತನು ನಮ್ಮವನಂತಕ್ಕಂಥ ಭಾವನೆ ಇರಬೇಕು. ನಮ್ಮಲ್ಲಿ ಹೆಚ್ಚಿನವರು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಭಗವಂತನ ಅಲ್ಲಿಡ್ತೀವಿ, ನಾವು ಇಲ್ಲಿರ್ತೀವಿ. ಯಾವಾಗ ಅವನಿಗೆ ಆರಾಧನೆ ಮಾಡಿ, ಭಗವಂತನಿಗೆ ಆರಾಧನೆ ಮಾಡಿ, ಅಲ್ಲಿಗೆ ನಮ್ಮ ಆ ಒಂದು ಭಗವಂತನ ಆರಾಧನೆ ಪೂಜೆ ಎಲ್ಲ ಮುಗಿತದೆ. ಅವನಲ್ಲಿದ್ದರೆ ನಾವು ಇಲ್ಲಿರ್ತೀವಿ. ನಾವು ಯಾವಾಗಲೂ ಅಂದ್ಕೊಳ್ತೀವಿ ಆ ಭಗವಂತನ ಹಂತಕ್ಕೆ ನಾವು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ಏನು ಹೇಳಿದನೋ ಆ ಉಪದೇಶವನ್ನು ಅನುಸರಿಸಿ ಫಲ ಇಲ್ಲ, ಹಾಗಂತ ನಾವು ಅಂದ್ಕೊಳ್ತೀವಿ. ಆದರೆ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಭಗವಂತನನ್ನ ಆದರ್ಶವಾಗಿ ತೆಗೆದುಕೊಂಡು ಅವನು ಹೇಳಿದಂತಹ ಉಪದೇಶವನ್ನ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು. ಭಗವದ್ಗೀತೆಯನ್ನ ಯಾರು ಅಧ್ಯಯನ ಮಾಡ್ತಾರೋ ಅವರಿಗೆ ಶ್ರೀಕೃಷ್ಣ ಅಲ್ಲಲ್ಲಿ ಆದೇಶ ವಾಕ್ಯಗಳನ್ನು ಕೊಡ್ತಾರೆ. ಕೇವಲ ನನ್ನನ್ನು ಪೂಜೆ ಮಾಡುತ್ತಾ ಮಾತ್ರ ಹೇಳಿಲ್ಲ, ಅದ್ರ ಜೊತೆಗೆ ಹೇಗೆ ಮನುಷ್ಯ ಅಸೂಯ ರಹಿತನಾಗಿರಬೇಕು, ಹೇಗೆ ಕ್ರೋಧ ರಹಿತನಾಗಿರಬೇಕು, ಎಷ್ಟೋ ವಿಷಯಗಳನ್ನು ಹೇಳಿದ್ದಾರೆ. ಹಾಗಾಗಿ ಆ ಭಗವಂತ ಕೇವಲ ಅವನನ್ನ ಪೂಜೆಯನ್ನು ಮಾಡೋದಷ್ಟೇ ಅಲ್ಲದೆ ಅವನು ಹೇಳಿದ ವಾಕ್ಯವನ್ನು ಅನುಸರಣೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಆಗ ಆ ಭಗವಂತನ ಪೂಜೆ ಮಾಡೋದ್ರಲ್ಲಿ ಅರ್ಥ ಇದೆ. ಅದಿಲ್ಲದೆ ಅವನಲ್ಲಿ ಮೇಲ್ಗಡೆ ಇಟ್ಟಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಭಗವಂತನನ್ನ ನಮಗೆ ಅವರ ಸಂಕಟ ಬಂದಾಗ ಹೋಗಿ ಕರಿತೇವೆ, ಸಂಕಟ ಬಂದಾಗ ವೆಂಕಟರಮಣ. ಭಗವದ್ಗೀತೆಯಲ್ಲಿ ಇದರ ಬಗ್ಗೆ ಕೃಷ್ಣ ಬಹಳ ಸುಂದರವಾಗಿ ಹೇಳ್ತಾರೆ. ಚತುರ್ವಿಧ ಜಂತೇವ ಜನ ಸುಖನಿರ್ವಂಜನ ಆತ್ಮೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರದರ್ಶಕ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ ವ್ಯೋಹಿ ಜ್ಞಾನಮತ್ಯರ್ಥ ಅಹಂ ಸಚ ಮಮ ಪ್ರಿಯ. ಈ ಜನರು 4 ತರದ ಜನರು ಭಗವಂತನನ್ನ ಕರೀತಾರೆ. ಶ್ರೀಕೃಷ್ಣ ಸಾಧನೆ ಮಾಡಬೇಕಾದ್ರೆ, ಭಗವಂತನ ಕರೀಬೇಕಾದ್ರೆ 4 ತರದ ಜನರು. ಯಾರ್ಯಾರು? ಆರ್ಥೋ, ಜಿಜ್ಞಾಸು, ಅರ್ಥಾರ್ಥಿ, ಇನ್ನೊಬ್ಬ ಜ್ಞಾನಿ. ಆತ ಅಂದ್ರೆ ಯಾರು? ಯಾವುದೋ ಒಂದು ರೋಗದಿಂದ ಬಳಲತಕ್ಕಂಥ, ಭಯಂಕರ ಸಂಕಟದಲ್ಲಿ ಸಿಕ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಮೊದಲು ಅಲೋಪತಿಗೆ ಹೋಗ್ತಾನೆ, ಹೋಮಿಯೋಪತಿಗೆ ಹೋಗ್ತಾನೆ, ಎಲ್ಲಾ ಕಡೆ ಹೋಗ್ತಾನೆ. ಕೊನೆಗೆ ಈ ಯಾವ ಪತಿನೂ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಸೀತಾಪತಿ ನೀವೇ ಗತಿ ಅಂತ ಹೇಳಿ ಭಗವಂತನಿಗೆ ಹೋಗ್ತಾನೆ. ಹೇಗಾದ್ರೂ ನನ್ನ ಕಾಪಾಡಕ್ಕಾದೇ ಅಂತೇಳಿ ಆತ ಅಂತವನ್ನ ಆತ ಅಂತ ಹೇಳ್ತಾರೆ. ಇನ್ನೊಂದು ಥರದ ಜನ ಇರ್ತಾರೆ ಜಿಜ್ಞಾಸು. ಅವರಿಗೆ ಯಾವಾಗಲೂ ಸಂದೇಹ ಭಗವಂತ ಅಸ್ತಿತ್ವದಲ್ಲಿ, ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ನಿಜವಾಗಿ ನೋಡ್ಬೇಕಾದ್ರೆ ಭಗವಂತ ನಾನು ಇದ್ದೇನೆ ಅಂತಕ್ಕಂಥದ್ದು ಆಗಾಗ ತೋರಿಸ್ತಾ ಇರ್ತಾನೆ ನಮಗೆ, ಆದ್ರೆ ನಾವು ಸಂದೇಹ ಪಡ್ತಾ ಇರ್ತೇವೆ. ಹೀಗಾಗಿ ಜಿಜ್ಞಾಸು ಆತನ ಸ್ವಭಾವ. ಅವನ ಜೀವನದಲ್ಲಿ ಎಂತ ಘಟನೆ ತೆರೆದ್ರು ಕೊನೆಗೆ ದೇವರನ್ನೇ ಪ್ರಶ್ನಿಸ್ತಾನೆ. ಎಷ್ಟೊಂದು ಅನುಕೂಲಗಳಿದ್ರು ಒಂದು ಸಲ ಅನಾನುಕೂಲವಾದ್ರೆ ಏನಪ್ಪ ಈ ದೇವರ ಸೃಷ್ಟಿಯ ಈ ತರ ಎಲ್ಲ ನಡಿಬೇಕೆ ಅಂತ ಹೇಳ್ತಾನೆ. ಜಿಜ್ಞಾಸು, ಆತೋ ಜಿಜ್ಞಾಸು. ಇನ್ನೊಬ್ಬ ಅರ್ಥಾರ್ಥಿ. ಅರ್ಥಾರ್ಥಿ ಅಂತ ಹೇಳಿದ್ರೆ ಲೌಕಿಕ ಜೀವನದಲ್ಲಿ ಅವನಿಗೆ ಚೆನ್ನಾಗಿರ್ಬೇಕು. ಈ ಲೌಕಿಕ ಜೀವನದಲ್ಲಿ ಚೆನ್ನಾಗಿರ್ಬೇಕಾದ್ರೆ ಅದನ್ನು ಸಾಧಿಸಲಿಕ್ಕೋಸ್ಕರ ಭಗವಂತನನ್ನ ಒಂದು ಸಾಧನವಾಗಿ ಬಳಸ್ತಾರೆ. ಯಾರು? ಅರ್ಥಾರ್ಥಿ. ಇದನ್ನ ನಾನು ತಿರುಪತಿಯಲ್ಲಿ ನೋಡಿದ್ದೇನೆ. ತಿರುಪತಿಯಲ್ಲಿ ಎಷ್ಟೋ ಜನ ಬರ್ತಾರೆ ವೆಂಕಟರಮಣ ಸ್ವಾಮಿ ಅಂತ. ಪ್ರತಿ ದಿವಸ 1 ಲಕ್ಷ ಜನ ಬರ್ತಾರೆ ದರ್ಶನ ಮಾಡಿ. ಎಷ್ಟೊಂದು ಭಕ್ತಿಯವರಿಗೆ ಅಂತ ಅನಿಸುತ್ತೆ. ಆದ್ರೆ ಅವರು ಬರುವಾಗ ಅವ್ರ ಕೈಯಲ್ಲಿ ಇಷ್ಟಿರ್ತದೆ, ಹೇ ಭಗವಂತ, ಇಷ್ಟು ವರ್ಷದ ಪ್ರಮೋಷನ್ ಪ್ರಯತ್ನ ಮಾಡ್ತಾರೆ, ಪ್ರಮೋಷನ್ ಸಿಗಲ್ಲ, ಪ್ರಮೋಷನ್ ತೋರಿಸು.
ಮಗಳ ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾರೆ, ಮದುವೆ ಆಗ್ತಿಲ್ಲ, ಮದುವೆ ಮಾಡಿಸು. ಬಿಸ್ನೆಸ್ ತುಂಬಾ ಹಣ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ, ಲಾಸ್ ಆಗ್ತಾ ಇದೆ, ಹೇಗಾದ್ರೂ ಲಾಭ ಆಗೋದು ಮಾಡು. ಬಂದು ದೇವರ ಹತ್ರ ಈ ತರ ಒಂದು ಲಿಸ್ಟ್ ಕೊಡ್ತಾರೆ, ಅರ್ಥಾರ್ಥಿ ಅಂತ ಹೇಳ್ತಾರೆ. ಈ ಇವರು ಭಗವಂತನ ಕರೀತಾರೆ, ಇವರು ಕೂಡ ಜ್ಞಾನಿಗೆ ಭರತರ್ಷಭ. ಇನ್ನೊಬ್ಬ ಜ್ಞಾನಿ. ಜ್ಞಾನಿ ಅಂತ ಹೇಳಿದ್ರೆ ಏನು? ಅವನು ಭಗವಂತನ ಯಾವುದೋ ತನ್ನ ಕೆಲಸಕ್ಕೆ ಬಳಸ್ಕೊಳ್ಳಿಕ್ಕೆ ಅಲ್ಲ, ಭಗವಂತನ ಪ್ರೀತಿಗಾಗಿ ಭಗವಂತನ ಕರೀತಾನೆ. ಅವನಿಗೆ ಗೊತ್ತು ಈ ಪ್ರಪಂಚವೆಲ್ಲವೂ ಭಗವಂತನದೇ. ಹಾಗಾಗಿ ಅವನನ್ನು ನಾವು ಏನಾದ್ರೂ ಈ ಪ್ರಪಂಚದಲ್ಲಿ ಕೇಳ್ತಾ ಇದ್ರೆ ಅವನು ಕೊಡ್ತಾನೆ, ಬರೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ಪ್ರಾಪ್ತಿ ಅಲ್ಲಿಗೆ ಮುಗಿದದು. ಏನು ಕೇಳದೇ ಇದ್ರೆ, ಉದಾಹರಣೆ ಹೇಳ್ತೀನಿ, ಅಂದ್ರೆ ಒಂದು ಉದಾಹರಣೆ, 50 ಲಕ್ಷ ಕೊಡೋದಾದ್ರೆ 10,000 ರೂಪಾಯಿ ಕೊಡೋದೇನೋ ಅಂತ ಹೇಳಿದ್ರೆ ನಮ್ಮ ಲಿಮಿಟ್ ಅಲ್ಲಿಗೆ 10,000 ರೂಪಾಯಿನ ಮುಗಿಸ್ತಾನೆ ದೇವರು. ಅವನು ಕೊಡ್ಬೇಕು, ಏನೋ 50 ಲಕ್ಷ ಕೊಡ್ಬೇಕು ಅಂತಿದ್ದಾನೆ ಕೊಡಿ ದೇವರು. ನೀವು ಕೇಳಿದಾಗ ಅಷ್ಟು ಕೊಡ್ತಾನೆ. ಈ ವಿಷಯ ಜ್ಞಾನಿಗೆ ಗೊತ್ತಿದೆ. ಹಾಗಾಗಿ ಅವನೇನು ಹೇಳ್ತಾನೆ ಭಗವಂತನಿಗೆ, ನನಗೆ ಏನು ಯಾವುದು ಒಳ್ಳೆಯೋ ಅದನ್ನು ನನಗೆ ಕೊಡು ಭಗವಂತ. ನನಗೆ ಯಾವುದು ಅಗತ್ಯವಿದೆಯೋ ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತು. ಹೇಗೆ ತಾಯಿಗೆ ಗೊತ್ತಿದೆಯೋ ಮಗುವಿಗೆ ಏನು ಗೊತ್ತು ಅಗತ್ಯ ಅಂತೇಳಿ ಆ ಭಗವಂತನಿಗೆ ಗೊತ್ತಿದೆ. ಈ ವಿಷಯ ಜ್ಞಾನಿಗೆ ಗೊತ್ತು. ಹಾಗಾಗಿ ಆ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಅಂತ ಹೇಳಿ ನಿಜವಾದ ಭಕ್ತ ಅವನು ಜ್ಞಾನಿ ಅಂತ ಹೇಳ್ತಾರೆ. ಜ್ಞಾನಿ ಅಂತ ನಿಜವಾದ ಭಕ್ತ ಅಂತ ಹೇಳಿ. ಹೀಗಾಗಿ ಈ 4 ಜನ. ಆದ್ರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಬೇಕು, ಈ 3 ಹೇಳಿದ ಆರ್ಗೋ, ಜಿಜ್ಞಾಸು, ಅರ್ಥಾರ್ಥಿ ಅಂತ ಹೇಳಿ ಅವರನ್ನು ಕೂಡ ಭಗವಂತ ಭಕ್ತರು ಅಂತ ಹೇಳಿ ಕರೀತಾರೆ. ಅದರಲ್ಲಿ ತಪ್ಪಿಲ್ಲ. ತಪ್ಪು ಯಾಕಿಲ್ಲ? ಪ್ರತಿಯೊಬ್ಬರು ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಒಂದೊಂದು ಹಂತದಲ್ಲಿ ಇರ್ತಾರೆ. ಮೊದಲು ಭಗವಂತನಲ್ಲಿ ಅದು ಬೇಕು ಇದು ಬೇಕು ಅಂತ ಹೇಳಿ ಕೇಳ್ತಾ ಇರೋರು ಕೊನೆಯವರಿಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಭಗವಂತನ ನಂಬಿಕೊಂಡ್ರೆ ಏನ್ ಬೇಕಾದ್ರೂ ಸಿಗ್ತದೆ. ನಾವು ಅವನ ಹತ್ರ ಅದು ಇದು ಕೇಳೋದು ತಿಳ್ಕೊಳ್ಳಿ, ನಮ್ಮ ಪ್ರಾಪ್ತಿ ಅಷ್ಟು ಮಟ್ಟಿಗೆ ಮಾತ್ರ. ಆದ್ರೆ ನಿಜವಾಗಿ ನಮಗೆ ಏನ್ ಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ನಮ್ಮ ಸಮಸ್ಯೆ ಸಂಪೂರ್ಣವಾಗಿ ಹೋಗ್ಬೇಕಾದ್ರೆ ಆ ಭಗವಂತನ ನಾವು ಇಡಬೇಕು ಅಂತಕ್ಕಂಥ ಆ ಜ್ಞಾನಿಯ ಲೆವೆಲ್ಗೆ ಬರ್ತೇವೆ. ಎಲ್ಲಿಂದ ಪ್ರಾರಂಭವಾಗಿ ಆತ್ಮನಾಗಿಯೋ, ಜಿಜ್ಞಾಸವಾಗಿಯೋ, ಅರ್ಥಾರ್ಥಿಯಾಗಿಯೋ ಭಗವಂತನ ಪೂಜೆ ಮಾಡಲಿಕ್ಕೆ ಪ್ರಾರಂಭಿಸತಕ್ಕಂಥ ವ್ಯಕ್ತಿ ಆ ಲೆವೆಲ್ಗೆ ಬರ್ತಾರೆ. ಹಾಗಾಗಿ ಈ ಮೂವರಿಗೂ ಕೂಡ ಅರ್ಥ, ಜಿಜ್ಞಾಸ, ಅರ್ಥಾರ್ಥಿ ಅಂತ ಹೇಳೋದಲ್ಲ, ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಭಗವಂತನಿಗೆ ಒಂದಿಷ್ಟು ಶ್ರದ್ಧೆ ಇದೆ. ಸಂಪೂರ್ಣ ಅಲ್ಲದೇ ಇದ್ರು ಒಂದಷ್ಟು ನಂಬಿಕೆ. ಯಾಕೆಂದ್ರೆ ಅದರ ಆ ಕಾರಣಕ್ಕೋಸ್ಕರ ದೇವರ ಹೋಗ್ತಾ ಇದ್ದಾರೆ. ಇಲ್ಲೇ ದಿನಾರ್ಥ ಹೋಗ್ಬೋದಿತ್ತು. ತಮ್ಮ ಕಷ್ಟಕ್ಕೆ ಅವರೇನ್ ಮಾಡ್ತಾ ಇದ್ದಾರೆ? ಭಗವಂತನ ಹತ್ರ ಹೋಗ್ತಾ ಇದ್ದಾರೆ. ಎಂತ ವಿಶ್ವಾಸ ಇದೆ? ಭಗವಂತನ ಹತ್ರ ಹೋದ್ರೆ ನನಗೆ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥದ್ದು. ಅವನು ನೋಡಿಲ್ಲ, ಅವನ ಬಗ್ಗೆ ಕೇಳಿದರೆ ಮಾತ್ರ ಅವನು ಭಗವಂತನಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥ ವಿಶ್ವಾಸ ಇದೆ. ಅಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಧಾನವಾಗಿ ಆ ಹಂತದಿಂದ ಭಗವಂತನ ಕರೀತಕ್ಕಂಥ ಅವನು ಮುಂದಕ್ಕೆ ಹೋಗ್ತಾನೆ. ಯಾವ ಹಂತಕ್ಕೆ ಹೋಗ್ತಾನೆ? ಅವರಿಗೆ ಜ್ಞಾನಿ ಅಂತ ಹೋಗ್ತಾನೆ. ಅಲ್ಲಿ ಭಗವಂತ ನನ್ಗೆ ಏನ್ ಬೇಕೋ ನಿನಗೆ ಗೊತ್ತು, ಅದು ನಿನಗೆ ಕೊಡು, ಇನ್ನೇನು ನಾನು ಕೇಳೋದಿಲ್ಲ ಅಂತ ಅವನು ಹೇಳ್ತಕ್ಕಂಥ ಸ್ಥಿತಿಗೆ ಅವನು ಹೋಗ್ತಾನೆ. ಹೀಗಾಗಿ ಈ ಭಗವಂತನನ್ನ ಕರೀತಕ್ಕಂಥ ವ್ಯಕ್ತಿಗಳು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈ ಭಕ್ತಿಯನ್ನು ನಿಜವಾಗಿ ನಾವು ನಿಧಾನವಾಗಿ ಬೆಳೆಸ್ತಾ ಹೋಗಬೇಕು ಅಂತ ಹೇಳ್ತಾರೆ. ಮನಸ್ಸಿನ ಒಂದು ಸ್ವಲ್ಪ ಭಕ್ತಿ ಇದೆ, ಭಗವಂತನಿಗೆ ಕರೆಯುವುದಿಲ್ಲ, ಭಗವಂತ ಹೋಗೋದಿಲ್ಲ. ಈ ಭಕ್ತಿಯನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಶ್ರೀರಾಮಕೃಷ್ಣ ಹತ್ರ ಎಷ್ಟೋ ಜನ ಭಕ್ತರು ಬರ್ತಾ ಇದ್ರು. ನಾನು ನಿನ್ನೆ ಹೇಳಿದ ಹಾಗೆ ಈ ಕೇಶವಚಂದ್ರ ಸೇನ್ ಅವ್ರದ್ದೊಂದು ಮ್ಯಾಗ್ಸಿನ್ ಇದೆ. ಆ ಮ್ಯಾಗ್ಸಿನ್ ನಲ್ಲಿ ಶ್ರೀರಾಮಕೃಷ್ಣ ಬಗ್ಗೆ ಆಗಾಗ ಬರೀತಾ ಇದ್ರು ಆರ್ಟಿಕಲ್. ದಕ್ಷಿಣೇಶ್ವರದಲ್ಲಿ ಪರಮಹಂಸರಿದ್ದಾರೆ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥವ್ರು. ಯಾವ ಸಾಧಕರು ಹೋದರೂ ಕೂಡ ಅವರ ಸಾಧಕರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಶಕ್ತಿ ಇದೆ, ಅದ್ಭುತ ಮಹಾತ್ಮರವರು. ಈ ವಿಷಯವನ್ನೆಲ್ಲ ಕೇಶವಚಂದ್ರ ಸೇನ್ ಮ್ಯಾಗ್ಸಿನ್ ಬರೀತಾ ಇದ್ರು. ಹೀಗಾಗಿ ಆ ಕಲ್ಕತ್ತಾ ವಾಸಿಗಳು ಎಷ್ಟೋ ಜನ ಬರ್ತಾ ಇದ್ರು ಶ್ರೀರಾಮಕೃಷ್ಣ ಹುಡ್ಕೊಂಡು ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ. ಅಂಥವರೆಲ್ಲ ಏನ್ ಕೇಳ್ತಾ ಇದ್ರು? ವಿಶೇಷವಾಗಿ
ನಾನು ಇಲ್ಲೇ ಹೇಳಿದಾಗೆ ಯಾರ್ಯಾರು ಬರ್ತಾ ಇದ್ರು ಅಂಥವರಿಗೆಲ್ಲ ಶ್ರೀರಾಮಕೃಷ್ಣ ಕೊಟ್ಟಂತ ಉಪದೇಶ ಶ್ರೀರಾಮಕೃಷ್ಣ ವಚನವೇದಲ್ಲಿದೆ. ಅಲ್ಲಿಂದ ತೆಗೆದುಕೊಂಡು ಕೆಲವು ವಿಷಯಗಳನ್ನ ಹೇಳಿ ಇಷ್ಟಪಡ್ತಾರೆ. ಸೊ ಮೊದಲನೇದಾಗಿ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ರು, ಭಗವಂತನನ್ನ ಪಡಿಬೇಕು ಅಂತ ಹೇಳಿದ್ರೆ, ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಭಗವಂತ ನಾಮಗುಣ ಸಂಕೀರ್ತನೆ ಮಾಡಬೇಕು. ಭಗವಂತನ ನಾಮಗುಣ ಸಂಕೀರ್ತನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ನೋಡಪ್ಪ ನೀವು ಸಂಸಾರದಲ್ಲಿದ್ದೆ, ಸಂಸಾರದಲ್ಲಿರುವಾಗ ಎಷ್ಟೋ ನಿನಗೆ ಜವಾಬ್ದಾರಿಗಳಿರ್ತವೆ. ಈ ಜವಾಬ್ದಾರಿಯ ಕಾರಣದಿಂದಾಗಿ ಯಾವಾಗಲೂ ಭಗವಂತನ ಸಾಧನೆ ಅದನ್ನೆಲ್ಲ ಮಾಡ್ತಾ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಏನ್ ಮಾಡಬೇಕು? ಭಗವನ್ ನಾಮಗಳ ಸಂಕೀರ್ತನೆ ಮಾಡಬೇಕು. ಆಮೇಲೆ ಎರಡನೇದೇನು ಅಂತ ಹೇಳಿದ್ರೆ, ನೀನು ನಿನ್ನ ಕರ್ತವ್ಯಗಳನ್ನು ಮಾಡುವಾಗ ಸಾಕಷ್ಟು ಎಷ್ಟು ಸಾಧ್ಯವಾದ ಮಟ್ಟಿಗೆ ಅನಾಸಕ್ತನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ. ಅನಾಸಕ್ತಿ ಅಂತ ಹೇಳಿದ್ರೆ ನಿನ್ನ ಕರ್ತವ್ಯ ಅದು ನೀನು ಮಾಡಬೇಕು. ಅದರ ಫಲಾಫಲ ಏನು ಬರ್ತದೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ. ಅದನ್ನ ದೇವರಿಗೆ ಬಿಡು. ನಿನ್ನ ಕರ್ತವ್ಯವನ್ನು ನೀನು ಮಾಡ, ನಿನ್ನ ಕರ್ತವ್ಯವನ್ನು ನೀನು ಮಾಡ. ಅನಾಸಕ್ತನಾಗಿ ಕರ್ಮ ಮಾಡಬೇಕು, ನಿನ್ನ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ ಶ್ರಾಮ. ಎರಡನೇದು. ಮೂರನೇದು ಅವ್ರೇನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಸರಸತ್ ವಸ್ತು ವಿಚಾರ. ಅಂದ್ರೆ ಸತ್ ಅಸತ್ ಅಂತ ಹೇಳಿದ್ರೆ ಶಾಶ್ವತ ಅಶಾಶ್ವತ, ಯಾವುದು ಶಾಶ್ವತವಾಗಿರ್ತಕ್ಕಂಥದ್ದು ಯಾವುದು ಅಶಾಶ್ವತವಾಗಿರ್ತಕ್ಕಂಥದ್ದನ್ನ ಅದರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳ್ತಾ ಇದ್ರು. ವಿಚಾರ ಅಂತ ಹೇಳಿದ್ರೆ ಏನು? ಒಂದರ ತರ್ಕ. ಹೇಗೆ? ಏನೋ ಒಂದು ಮನಸ್ಸಿಗೆ ಬರ್ತದೆ, ಇದು ನನಗೆ ಬೇಕು ಅಂತ ಹೇಳಿ. ನೀವು ನೋಡಪ್ಪ, ನೀನು ಪರಮಾತ್ಮನನ್ನು ಹುಡುಕಬೇಕು ಅಂತ ಹೇಳಿ ಹೊರಟಿದ್ದೇನೆ. ಪರಮಾತ್ಮ ಅಂತ ಹೇಳಿದ್ರೆ ಅವನ ವಿಶೇಷತೆ, ಪರಮಾತ್ಮ ಅವನು ಶಾಶ್ವತ ಆಗಿರ್ತಕ್ಕಂಥವನು. ಆದರೆ ನೀನು ಯಾವ್ದ ಹಿಂದೆ ಹೋಗ್ತಾ ಇದೆಯೋ ಅದು ಕೂಡ ಶಾಶ್ವತವಾದ್ರೆ ಪರವಾಗಿಲ್ಲ. ಅಶಾಶ್ವತವಾಗಿರ್ತಕ್ಕಂಥ ಹಿಡ್ಕೊಂಡು ಶಾಶ್ವತ ಆಗಿರ್ತಕ್ಕಂಥ ಪರಮಾತ್ಮನ ಹೊಂದಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಕಾರಣ ಏನು? ಯಾವುದು ಶಾಶ್ವತವಲ್ಲವೋ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇರ್ತದೆ. ಈ ಪ್ರಪಂಚದಲ್ಲಿ ಯಾವುದನ್ನ ನಾವು ಹಿಡ್ಕೊಂಡು ಕೂಡ ಅದೊಂದು ಎಕ್ಸ್ಪೈರಿ ಡೇಟ್ ಇರ್ತದೆ. ಒಂದು ದಿವಸ ಅದಕ್ಕೊಂದು ಅಂತ್ಯ ಆಗ್ತದೆ. ಯಾವುದೂ ಕೂಡ, ಪ್ರತಿಯೊಂದು ಕೂಡ ಏನಿದ್ರು ಅಧಿಕಾರ ಇರ್ಬೋದು, ಪ್ರಧಾನಮಂತ್ರಿ ಅಂತ ಅಂದ್ಕೊಳ್ತೀವಿ. 5 ವರ್ಷ ಆದ್ಮೇಲೆ ಎಲೆಕ್ಷನ್ ಬರ್ತದೆ, ಗೆದ್ರ ಇನ್ನೊಂದು ಟರ್ಮ್, ಇಲ್ಲ ಅಂದ್ರೆ ಹೋದ್ರು. ಇಡೀ ದೇಶಕ್ಕೆ ಪ್ರಧಾನಿ ಅವರು ಎಂತ ಒಂದು ಅಧಿಕಾರ ಅಂದ್ಕೊಳ್ತೀವಿ. ಆದ್ರೆ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇದೆ. ದೊಡ್ಡ IAS ಆಫೀಸರ್ ಏನು ಎಷ್ಟು ಕಾರುಗಳು ಹಿಂದೆ ಮುಂದೆ ಎಲ್ಲ ಬರ್ತಾ ಇರ್ತವೆ. ಆದ್ರೆ ಕೊನೆಗೆ ಅವನ ಟರ್ಮ್ ಆದ ಕೂಡಲೇ ಮತ್ತೆ ಯಾರು ಆ ಕಡೆಗೆ ನೋಡ್ಬಿಟ್ಟು ಕೂಡ ಹೋಗಿಲ್ಲ. ಆ ತರ ಪರಿಸ್ಥಿತಿ ಬರುತ್ತೆ. ಎಕ್ಸ್ಪೈರಿ ಡೇಟ್ ಇರ್ತದೆ ಪ್ರತಿಯೊಂದು ಕೂಡ. ಈ ಪ್ರಪಂಚದಲ್ಲಿ ಅಧಿಕಾರ ಇರ್ಬೋದು, ಈ ಹಣ, ಸಂಪತ್ತು ಕೂಡ ಯಾವಾಗ ಶಾಶ್ವತವಾಗಿರೋದಿಲ್ಲ. ಪ್ರತಿಯೊಂದು ಕೂಡ ಈ ಜಗತ್ತಿನಲ್ಲಿ ಇದು ಅಂದ್ರೆ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಹಾಗಾಗಿ ಅದರಲ್ಲಿ ನಮಗೆ ಶಾಶ್ವತ ಆಗಿರ್ತಕ್ಕಂಥ ಪರಮಾತ್ಮನ ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮ್ ಹೇಳ್ತಾ ಇದ್ದಾರೆ, ಯಾವಾಗಲೂ ವಿಚಾರಣೆ ಮಾಡ್ತಾರೆ, ಸರಸತ್ ವಸ್ತು ವಿಚಾರ. ಅದಾದ್ಮೇಲೆ ಅದು ಯಾಕೆ ಹೇಳ್ತಾ ಇದ್ರು? ಯಾಕೆಂತ ಹೇಳಿದ್ರೆ ನೋಡಿ, ನಾವು ಲೌಕಿಕ ದೃಷ್ಟಿಯಿಂದ ನೋಡುವ ಏನಾದ್ರೂ ಒಂದು ಸುಖವನ್ನು ಅನುಭವಿಸಬೇಕು ಅಂತ ಇಟ್ಕೊಳ್ಳಿ, ಸಂತೋಷ. ಆದರೆ ಅದರ ಪರಿಣಾಮ ದುಃಖವಾದರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಸುಖವೂ ಕೂಡ ದುಃಖದಲ್ಲಿ ಪರಿಣಾಮವಾಗುತ್ತೆ. ಯಾರೋ ಒಬ್ಬರು ನಿಮ್ಮ ಫ್ರೆಂಡ್ ಬಂದಿದ್ದಾರೆ ಇಟ್ಕೊಳ್ಳಿ, ಬಾಲ್ಯದಲ್ಲಿ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಎಲ್ಲ ಮಾಡಿ ಒಡನಾಡಿದಂಥವ್ರು, ಅವರು ನಿಮ್ಮ ಮನೆಗೆ ಬಂದರೆ ಎಷ್ಟೋ ಸಂತೋಷವಾಗುತ್ತೆ. ಸಂತೋಷದವರಿಗೆ ಏನು ಇಷ್ಟವಾಗಿ ಗೊತ್ತೆಲ್ಲ ಮಾಡ್ಕೊಡ್ತೀರಿ, ಎಲ್ಲ ಮಾಡ್ತೀರಿ. ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಇರುವುದಿಲ್ಲ, ಅವರು ಹೋಗ್ಬೇಕಾಗ್ತದೆ. 1 ದಿವಸ 2 ದಿವಸ ಒಂದು ವಾರ ಇದ್ದು ಅವ್ರು ಹೊರಡ್ಬೇಕಾಗ್ತದೆ. ಅವ್ರು ಹೊರಡುವಾಗ ಏನಾಗ್ತದೆ? ದುಃಖ. ಹೀಗಾಗಿ ಈ ಪ್ರಪಂಚದಲ್ಲಿ ಯಾವುದನ್ನ ನಾವು ಸುಖ ಅಂತ ಅನ್ಕೊಳ್ತೇವೋ ಅದು ಮನೆಗೆ ಪರ್ಯವಸನ ಯಾವುದರಲ್ಲಿ? ದುಃಖದಲ್ಲಿ. ಅವ್ರು ಇರುವಾಗ ಎಷ್ಟು
ಸುಖವನ್ನು ಪಟ್ಟವೋ ಆನಂದವನ್ನು ಪಟ್ಟವೋ ಅವ್ರು ಹೋದ್ಮೇಲೆ ಅಷ್ಟೇ ದುಃಖ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಯಾರಾದ್ರೂ ಒಬ್ಬ ವ್ಯಕ್ತಿ ಮೇಲೆ ಹಾರ ತಿಳ್ಕೊಳ್ಳಿ, ಎಷ್ಟು ಮೇಲೆ ಹಾಕೋ ಅಷ್ಟು ಕೆಳಗಡೆ ಬೀಳ್ತಾರೆ. ಒಂಚೂರು ಒಂದಡಿ ಹಾರಿದ್ರೆ ಅಷ್ಟೇ, ಅದ್ರದ್ದು ಇಂಪ್ಯಾಕ್ಟ್ ಅಷ್ಟೇ ಕಡಿಮೆ ಇರ್ತದೆ. 2 ಅಡಿ ಹಾರಿದ್ರೆ ಇಂಪ್ಯಾಕ್ಟ್ ಇನ್ನೂ ಜಾಸ್ತಿ ಇರ್ತದೆ. 3 ಅಡಿ ಹಾರ ತಿಳ್ಕೊಳ್ಳಿ, ಆಗ ಏನಾಗ್ತದೆ, ಕಾಲು ಮುಗಿಬೋದು. ಹೀಗೆ ನಾವು ಎಷ್ಟು ಎತ್ತರ ಹಾಕ್ತೇವೋ ಅದ್ರ ಇಂಪ್ಯಾಕ್ಟ್ ಕೂಡ ಅಷ್ಟೇ ಇರ್ತದೆ. ಹಂಗೇನೆ ಈ ಸುಖದ ವಿಷಯದಲ್ಲೂ ಹಾಗೇನೆ, ಎಷ್ಟೊಂದು ನಾವು ಸುಖ ಪಡ್ತೇವೋ ಅಷ್ಟೇ ದುಃಖ ಕೂಡ ಪಡಬೇಕಾಗ್ತದೆ. ಇದಕ್ಕೆ ವಿಚಾರಣೆ ಅಂತ ಹೇಳ್ತಾರೆ, ಸದಸತ್ವಸ್ತು ವಿಚಾರ ಚುನಾವಣೆ ಹೇಳ್ತಾರೆ. ಹಾಗಾಗಿ ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಇವನ್ನ ತಿಳಿದುಕೊಂಡ್ರೆ, ಇವನ್ನ ಅರ್ಥ ಮಾಡಿಕೊಂಡ್ರೆ ಆಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ದುಃಖ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಇದು ಈ ಪ್ರಪಂಚದಲ್ಲಿ ಸ್ವಾಭಾವಿಕ, ಪ್ರತಿಯೊಂದು ಸುಖಕ್ಕೂ ಒಂದು ಮನೆ ಇರ್ತದೆ ಅಂತಕ್ಕಂಥದ್ದು ತಿಳ್ಕೊಂಡು ಇದಕ್ಕೆ ವಿಚಾರಣೆ ಅಂತ ಶ್ರೀರಾಮ. ಅದಾದ್ಮೇಲೆ 4ನೇ ನಾವು ಏನ್ ಹೇಳ್ತಾ ಇದ್ದು ಅಂತ ಹೇಳಿದ್ರೆ ಅಭ್ಯಾಸ ಯೋಗ. ಅಭ್ಯಾಸ ಯೋಗ ಅಂತ ಹೇಳಿದ್ರೆ ಭಗವಂತನ ಸ್ಮರಣೆ ಮಾಡ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ತಾ ಇರಬೇಕು. ಧ್ಯಾನ, ಭಗವದ್ ಧ್ಯಾನ ಮಾಡ್ತಕ್ಕಂಥದ್ದು, ಮನಸ್ಸು ಭಗವಂತನ ಪಾದಪುತ್ರದಲ್ಲಿ ನಿಲ್ಲೋದಿಲ್ಲ. ಪುನಃ ಅಭ್ಯಾಸ ಮಾಡಬೇಕು, ಪುನಃ ಅಭ್ಯಾಸ ಮಾಡಬೇಕು. ಯಾವುದು ನಮಗೆ ಬೇಕು ಅದನ್ನ ಪುನಃ ಅಭ್ಯಾಸ ಮಾಡ್ತಕ್ಕಂಥದ್ದು, ಅದೊಂದು ಹೇಳ್ತಾ ಇದ್ರು. ಆಮೇಲೆ ಸತ್ಸಂಗ ಮಾಡಬೇಕು ಅಂತ ಹೇಳ್ತಾರೆ, ಸಾಧು ಸಂಘ ಸತ್ಸಂಗ. ಅದಾದ್ಮೇಲೆ 3ನೇ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ರು, ಆಗಾಗ ಏಕಾಂತವಾಸವನ್ನ ಮಾಡಿ ಅಂತೇಳಿ. ಏಕಾಂತವಾಸ ಯಾಕೆ? ನಾವು ಒಂದು ಸ್ವಲ್ಪ ದಿವಸ ಒಂದು ಅರ್ಧ ಗಂಟೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಕೆಲವೊಮ್ಮೆ ನಮಗೆ ಅಹಂಕಾರ ಬರ್ತದೆ. ನಾನು ಒಳ್ಳೆ ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಭಗವತ್ ಸಾಧನೆ ಮಾಡ್ತಾ ಇದ್ದೀನಿ, ನಾನು ಬೀಜದಲ್ಲೇ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ನಾವು ಎಷ್ಟು ಮಟ್ಟಿಗೆ ಸಾಧನೆ ಧ್ಯಾನ ಮಾಡ್ತಾ ಇರ್ತೀವಿ ಗೊತ್ತಾಗೋದು ಯಾವಾಗ ಗೊತ್ತಾ? ಯಾರು ಇಲ್ಲಿರ್ತಕ್ಕಂಥ ನಿರ್ಜನ ಪ್ರದೇಶ ನಾವು ಹೋದಾಗ ಗೊತ್ತಾಗ್ತದೆ. ಆಗ ನಮ್ಮ ಯೋಗ್ಯತೆ ನಮ್ಗೆ ಗೊತ್ತಾಗ್ತದೆ. 1 ಗಂಟೆ ಕೂತ್ಕೊಳ್ಬೋದಲ್ವಾ, 2 ಗಂಟೆ ಕೂತ್ಕೊಳ್ಬೋದು. ವಿಶ್ರಾಮ ಹೇಳ್ತಾರೆ 3 ದಿವಸ ಹೋಗಿ ಇರು ಅಂತ ಹೇಳ್ತಾರೆ. ಏಕಾಂತವಾಸ 3 ದಿವಸ ಏಕಾಂತವಾಸ ಮಾಡು. ಅದು ಸಾಧ್ಯವಾಗದಿದ್ರೆ 1 ದಿವಸ, ಸಾಧ್ಯವಾಗದಿದ್ರೆ 1 ದಿವಸ ಆದರೂ ಏಕಾಂತವಾಸ ಮಾಡಬೇಕು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಆಗ ಒಂದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಬ್ರು ಸ್ವಾಮಿಗಳು ಹೇಳ್ತಾ ಇದ್ರು, ಅವರು ಈ ಶ್ರೀರಾಮಕೃಷ್ಣ ವಚನವೇದದಲ್ಲಿ ಮಾತನ್ನ ಓದಿದ ಮೇಲೆ ಏನ್ ಹೇಳ್ತಾರೆ ಶ್ರೀರಾಮಕೃಷ್ಣರು? ಭಗವಂತನಿಗಾಗಿ ಅತ್ತರೆ ಮನಸ್ಸಿನ ಮಲಿನವೆಲ್ಲ ಪಡೆ ಎಲ್ಲ ಕಲ್ಮಶ ನಾಶವಾಗಿ ಮನಸ್ಸು ಪವಿತ್ರವಾಗ್ತದೆ, ಭಗವಂತನ ದರ್ಶನವಾಗ್ತದೆ. ನೀನು 3 ದಿವಸ ಭಗವಂತನಿಗಾಗಿ ಹತ್ತು ನೋಡು, ಕಣ್ಣೀರು ಸುರಿಸಿ ನೋಡು, ಭಗವಂತನಿಗೆ ಸಿಕ್ಕೇ ಸಿಗ್ತಾನೆ ಅಂತ ಹೇಳ್ತಾರೆ ಶ್ರೀರಾಮ. ಆಗ ಸ್ವಾಮಿಗಳು ಹೇಳಿದ್ರು, ಬಹಳ ಸಂತೋಷವಾಯ್ತು ನನಗೆ. ಯಾಕಂತ ಹೇಳಿದ್ರೆ ಅಳೋದೊಂದು ವಿಷಯ, ಅಳೋದು ಸ್ವಾಭಾವಿಕವಾಗಿರೋದು, ಅಸಹಾಯಕರಾದಾಗ ಅಳು ಬರ್ತದೆ. ಹಾಗಾಗಿ 3 ದಿವಸ ಹತ್ತು ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಅವರು ಬೇರೆ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಹೋದ್ರಂತೆ. ವ್ಯವಸ್ಥೆ ಮಾಡೋದು, ಯಾರನ್ನ ಭೇಟಿಯಾಗೋರು ಅಳಬೇಕು ಭಗವಂತನಿಗೆ ಹೋಗಿ ಅಂತೇಳಿ ಕೂತ್ಕೊಂಡು ಹತ್ತಿದ್ದಾರೆ. 1 ನಿಮಿಷ, 2 ನಿಮಿಷ, 3 ನಿಮಿಷ, 4 ನಿಮಿಷ. ಆಮೇಲೆ ಏನಾಯ್ತು? ಕಣ್ಣೀರೇ ಬರ್ತಿಲ್ಲ. ಏನ್ ಮಾಡಿದ್ರು ಕೂಡ ಭಗವಂತನಿಗಾಗಿ ಬರೋದಿಲ್ಲ. ಈ ಲೌಕಿಕ ವಿಷಯಕ್ಕೆ ಯಾವ್ದಾದ್ರು ಬರ್ತದೆ, ಯಾವ್ದಾದ್ರು ಒಂದು ಡಿಸಪಾಯಿಂಟ್ಮೆಂಟ್ ಆಯ್ತು ತಿಳ್ಕೊಳ್ಳಿ. ಮೊನ್ನೆ ನಮ್ಮ ಇದಾಯ್ತು, ಹೋಗ್ಬೇಕಲ್ಲಿ ಪಾಪ ಯಾವಾಗ ಹೋಗಿ ಯಾವ್ದೋ ಒಂದು ವೀಟು ಇದಾಗ್ಬಿಟ್ಟು ಎಲ್ಲ ಆಗ್ಬಿಟ್ಟು ದುಃಖನೇ ದುಃಖ. ಆ ಸಂದರ್ಭದಲ್ಲೂ ಅದು ಅಳು ಬರ್ತದೆ, ಜೋರಾಗಿ ಅಳು ಬರ್ತದೆ, ಪುನಃ ಬಿಕ್ಕಿ ಹೇಳ್ತೇವೆ. ಆದ್ರೆ ಭಗವಂತನಿಗಾಗಿ ಕಣ್ಣೀರು ಸುರಿಸ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಒಳಗಡೆಯಿಂದ ಬರ್ಬೇಕಲ್ಲ, ಅದು ಒಳಗಡೆಯಿಂದ ಬರ್ಬೇಕಲ್ಲ. ಸ್ವಾಮಿಗಳು ಹೇಳ್ತಾರೆ 5 ನಿಮಿಷ ಬಹಳ ಕಷ್ಟಪಟ್ಟು ಇದು ಮಾಡುತ್ತೆ, ಆಮೇಲೆ ಕಣ್ಣೀರೇ ಬರ್ತಿಲ್ಲ, ಯುದ್ಧನೇ ಅಳುವೇ ಬರ್ತಿಲ್ಲ. ಹಾಗಾಗಿ ಅಲ್ಲ, ಅಷ್ಟು ಸುಲಭ ಅಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಆಗಾಗ ಹೋಗಿ ಏಕಾಂತವಾಸ ಮಾಡಿ ಅಲ್ಲಿ ಭಗವಂತನನ್ನ ಕಲಿಬೇಕು, ಅವನಿಗಾಗಿ ಕಣ್ಣೀರು ಸುರಿಸಬೇಕು ಅಂತ ಹೇಳ್ತಾರೆ ಶ್ರೀರಾಮ. ಹೀಗೆ ಈ ಒಂದು 4 ಸೂತ್ರಗಳನ್ನ ಹೇಳಿದ್ದಾರೆ ಶ್ರೀರಾಮ. ಇದರ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ಇದರಲ್ಲಿ ಸನಾತನ ಧರ್ಮದಲ್ಲಿ ಸಾಧನೆಗೆ 4 ಯೋಗಗಳನ್ನು ಹೇಳಿದ್ದಾರೆ ಶ್ರೀರಾಮಕೃಷ್ಣರು. ಇದು 4 ಯೋಗಗಳು ಅಂತ ಹೇಳೋದಿಲ್ಲ. ಶ್ರೀರಾಮಕೃಷ್ಣರ ವಿಶೇಷತೆ ಏನು?
ಅವರು ನಾನು ಹಿಂದೆ ಹೇಳಿದ ಹಾಗೆ ಶಾಸ್ತ್ರಗಳನ್ನೆಲ್ಲ ಅಂತ ಅಧ್ಯಯನ ಮಾಡಿ ಹೋಗಿಲ್ಲ. ಆದರೆ ಅವರು ಹೇಳಿದ ಪ್ರತಿಯೊಂದು ವಾಕ್ಯವೂ ಕೂಡ ಶಾಸ್ತ್ರದ ಜೊತೆಗೆ ತಾಳೆ ಆಗ್ತದೆ. ಅದ್ರ ಜೊತೆಗೆ ತಾಳೆ, ಶಾಸ್ತ್ರ ವಾಕ್ಯದ ಜೊತೆಗೆ ತಾಳೆ ಆಗ್ತದೆ. ಅದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ? ಋಷಿ ಮುನಿಗಳು ತಮ್ಮ ತಪಸ್ಸಿಂದ ಏನ್ ಕಂಡುಕೊಂಡಿದ್ರು ಅದನ್ನು ಈಗಲೂ ಕೂಡ ತಪಸ್ಸು ಮಾಡಿ ಕಂಡುಕೊಳ್ಬಹುದು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಋಷಿ ಮುನಿಗಳು ತಮ್ಮ ಸಾಧನೆ ಏನ್ ಕಂಡುಕೊಂಡಿರೋ ಅಂದ್ರೆ ನಾವು ಶಾಸ್ತ್ರ ವೇದಗಳು ಅಂತ ಹೇಳ್ತೇವೆ. ವೇದ ಉಪನಿಷತ್ತಲ್ಲಾದ್ರೆ ಆ ಉಪನಿಷತ್ ವಾಕ್ಯಗಳ ಶ್ರೀರಾಮಕೃಷ್ಣ ಶಾಸ್ತ್ರವನ್ನು ಅಧ್ಯಯನ ಮಾಡ್ತೇನೆ ಸಾಧನೆಯನ್ನ ಮಾಡಿ ಅವರ ವಾಕ್ಯಗಳು ಬರ್ತಾ ಇದೆ. ಅರ್ಥ ಏನು ಅಂತ ಹೇಳಿದ್ರೆ ಆಗ 5,000 ವರ್ಷಗಳ ಹಿಂದೆ ಸಾಧನೆ ಮಾಡಿ ಏನನ್ನು ಪಡ್ಕೊಂಡಿದ್ರು ಅದನ್ನ ಈಗಲೂ ಕೂಡ ಸಾಧನೆ ಮಾಡಿದ್ರೆ ಅದನ್ನ ಪಡ್ಕೊಳ್ಬಹುದು ಅಂತ. ಹೀಗಾಗಿ ಅವರು ಹೇಳಿದ ಶಾಸ್ತ್ರಗಳ ಜೊತೆಗೆ ತಾಳೆ ಆಗಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಯೋಗ ಸಮನ್ವಯದ ಬಗ್ಗೆ ಹೇಳ್ತಾರೆ. ಯೋಗ ಸಮನ್ವಯದ ಬಗ್ಗೆ. ಹೀಗಾಗಿ ಮುಖ್ಯವಾಗಿ 4 ಯೋಗಗಳು. ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ರಾಜಯೋಗ. ಸ್ವಾಮಿ ವಿವೇಕಾನಂದ 4 ಯೋಗಗಳನ್ನ ಬೇರೆ ಬೇರೆ ಪುಸ್ತಕವನ್ನು ಬರೆದಿದ್ದಾರೆ. ಒಂದೊಂದು ಯೋಗಕ್ಕೆ ಒಂದೊಂದು ಬಹಳ ವಿಸ್ತೃತವಾಗಿ ಬರೆದಿದ್ದಾರೆ. ಸೊ ಅದರಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಭಗವನ್ನಾಮ ಗುಣ ಕೀರ್ತನೆ ಮಾಡುವುದು ಅಂತ ಹೇಳಿದ್ರಲ್ಲ, ಅದೇನು ಅಂತ ಹೇಳಿದ್ರೆ ಭಕ್ತಿ ಯೋಗಕ್ಕೆ ಸಂಬಂಧಿಸಿ. ಭಕ್ತಿ ಯೋಗದಲ್ಲಿ ಯಾವಾಗಲೂ ಭಕ್ತಿ ಮಾರ್ಗದಲ್ಲಿ ಭಕ್ತಿ ಯೋಗದಲ್ಲಿ ಏನು ವಿಶೇಷತೆ ಏನು? ಭಗವಂತನನ್ನ ಸ್ಮರಣೆ ಮಾಡಬೇಕು, ಭಗವಂತನ ಅರ್ಚನೆ ಮಾಡಬೇಕು, ಭಗವಂತನ ಪೂಜೆ ಮಾಡಬೇಕು, ಭಗವಂತನ ನಾಮ ಜಪವನ್ನು ಮಾಡಬೇಕು, ಭಗವಂತನ ಭಜನೆಯನ್ನು ಮಾಡಬೇಕು, ಭಗವಂತನ ಸ್ತೋತ್ರಗಳ ಪಾಠವನ್ನು ಮಾಡಬೇಕು, ಸಹಸ್ರನಾಮ ಪಾರಾಯಣ ಮಾಡಬೇಕು. ಇದೆಲ್ಲವೂ ಕೂಡ ಭಕ್ತಿಯೋಗಗಳು. ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಂಸಾರದಲ್ಲಿ ಇದ್ದೂ ಕೂಡ ಇದು ಮಾಡಬಹುದು. ಸಂಸಾರದಲ್ಲಿ ಇದ್ದೂ ಕೂಡ ಇದು ಮಾಡಬಹುದು. ಯಾಕೆಂತ ಹೇಳಿದ್ರೆ ಸಂಸಾರದ ಕರ್ತವ್ಯಗಳು ಇರ್ತದೆ. ಯಾವಾಗಲೂ ಸ್ವಲ್ಪ ಮನಸ್ಸು ಮಾಡಿದ್ರೆ ಬೆಳಗ್ಗೆನೋ ಸಾಯಂಕಾಲನೋ ಅಥವಾ ಬೆಳಗ್ಗೆ ಸಾಯಂಕಾಲ 2 ಸಮಯ, ಅರ್ಧ ಗಂಟೆ 1 ಗಂಟೆ ಸಮಯ ಮಾಡಿಕೊಂಡು ಈ ಒಂದು ಭಗವಂತನ ಸ್ಮರಣೆ ನಾಮಗುಣ ಕೀರ್ತನೆ ಮಾಡಿದ್ರೆ ನಿಧಾನವಾಗಿ ಏನಾಗ್ತದೆ, ಮನಸ್ಸಿನಲ್ಲಿ ಭಗವಂತನ ಪಾದಪದ್ಮಗಳಲ್ಲಿ ಭಕ್ತಿ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ. ಯಾಕೆ? ಈ ಪ್ರಪಂಚದ ನಮ್ಮ ಮನಸ್ಸಿನ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಯಾವುದಕ್ಕೆ ನಾವು ಹತ್ತಿರವಾಗ್ತಾ ಹೋಗ್ತೇವೋ ಅದನ್ನ ಹೆಚ್ಚು ಹೆಚ್ಚು ಪ್ರೀತಿಸ್ತಾ ಹೋಗ್ತೇವೆ. ಈ ಲೌಕಿಕ ಜೀವನದಲ್ಲಿ ಕೂಡ ನಮ್ಗೆ ಗೊತ್ತಾಗ್ತದೆ. ಯಾರೊಬ್ಬ ವ್ಯಕ್ತಿಗಳು ಅವ್ರ ಹತ್ರ ಆದ್ಮೇಲೆ ತಿಳ್ಕೊಳ್ಳಿ, ಆಗ ಅವ್ರ ಬಗ್ಗೆ ಪ್ರೀತಿ ಬೆಳೀತಾ ಹೋಗೋದು ಸ್ವಾಭಾವಿಕ. ಅದೇ ರೀತಿಯಾಗಿ ಭಗವಂತನೂ ಕೂಡ ಇನ್ನೊಂದು ಭಗವಂತನ ಸ್ವಭಾವವೇ ಪ್ರೇಮ. ಅವನು ಭಗವಂತನ ಸ್ವಭಾವ ಆನಂದ ಸ್ವರೂಪ. ಹಾಗಾಗಿ ಆ ಭಗವಂತನ ಸಮೀಪ ಹೋದಷ್ಟು ಅವನ ಬಗ್ಗೆ ಭಕ್ತಿ ಇನ್ನು ಬೆಳೀತಾ ಹೋಗ್ತದೆ. ಇನ್ನೊಂದು ಭಗವನ್ನಾಮಗುಣ ಕೀರ್ತನೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನಿಗಾಗಿ ಹತ್ತರೆ ಮನಸ್ಸಿನ ಮಾಲಿನ್ಯ ಎಲ್ಲ, ಕಲುಷ ಎಲ್ಲ ತೊಳೆದೋಗ್ಬಿಡ್ತದೆ ಅಂತ. ಅಂದ್ರೆ ಮನಸ್ಸು ಪವಿತ್ರವಾಗ್ತಾ ಹೋಗ್ತದೆ. ಮನಸ್ಸು ಎಷ್ಟು ಪವಿತ್ರವಾಗ್ತಾ ಹೋಗುತ್ತೋ ಅಷ್ಟು ಭಗವಂತನ ಭಕ್ತಿ ಬೆಳೀತಾ ಹೋಗ್ತದೆ. ಹಾಗಾಗಿ ಭಗವನ್ನಾಮಗುಣ ಕೀರ್ತನೆ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಶ್ರೀರಾಮ. ವಿಶೇಷವಾಗಿ ಸಂಸಾರ ಜೀವನದಲ್ಲಿರ್ತಕ್ಕಂಥವರು ಭಗವನ್ನಾಮಗುಣ ಕೀರ್ತನೆ ಹಾಗಾಗಿ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಶ್ರೀರಾಮ. ಅದಾದ್ಮೇಲೆ ಇನ್ನೊಂದು ವಿಷಯವನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಈ ಭಗವನ್ನಾಮಗುಣ ಕೀರ್ತನೆ ಮಾಡ್ತಾ ಇದ್ರೆ ನಿಧಾನವಾಗಿ ಭಗವತ್ ಪ್ರೇಮ ಹೃದಯವಾಗುತ್ತೆ. ಅದರಿಂದ ನಂತರ ವ್ಯಾಕುಲತೆ ಬರುತ್ತೆ. ವ್ಯಾಕುಲತೆ ಅಂತ ಹೇಳಿದ್ರೆ ಅರುಣೋದಯ ಇದಾಗೆ, ಅರುಣೋದಯ ಆದ್ಮೇಲೆ ಹೇಗೆ ಸೂರ್ಯೋದಯ ಆಗುತ್ತೋ ಬೆಳಗ್ಗೆ ಮೊದಲೇನಾಗುತ್ತೆ, ಪೂರ್ವ ದಿಕ್ಕಿನಲ್ಲಿ ಕೆಂಪು ಬೆಳಕು ಕಾಣಲಿಕ್ಕೆ ಪ್ರಾರಂಭವಾಗುತ್ತೆ. ಅದಕ್ಕೆ ಅರುಣೋದಯ ಅಂತ ಹೇಳ್ತಾರೆ. ಆ ಅರುಣೋದಯ ಆಯಿತು ಅಂತ ಹೇಳಿದ್ರೆ ಸೂರ್ಯೋದಯ ಆಯಿತು ಅಂತಾನೆ ಅರ್ಥ. ಕೆಲವೇ ಕ್ಷಣಗಳಲ್ಲಿ ಸೂರ್ಯೋದಯ ಆಗುತ್ತೆ. ಅದೇ ತರ ವ್ಯಾಕುಲತೆ ಉಂಟಾಯಿತು ಅಂತ ಹೇಳಿದ್ರೆ ಭಗವಂತನ ದರ್ಶನಕ್ಕೆ ಇನ್ನೂ ಹೆಚ್ಚಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಭಗವನ್ನಾಮಗುಣ ಕೀರ್ತನೆಯಿಂದ ಮನಸ್ಸು ಪವಿತ್ರವಾಗ್ತಾ ವ್ಯಾಕುಲತೆ ಉಂಟಾಗುತ್ತೆ. ವ್ಯಾಕುಲತೆಯಿಂದ ಕೊನೆಗೆ ಭಗವತ್ ಇದು ದರ್ಶನವಾಗುತ್ತೆ ಅಂತ ಹೇಳ್ತಾರೆ ಶ್ರೀರಾಮ. ಹಾಗಾಗಿ ಇನ್ನೊಂದು ವಿಷಯವನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಈ ಕಲಿಯುಗದಲ್ಲಿ ನಾರದೀಯ ಭಕ್ತಿ, ದೇವರ್ಷಿನಾವರು ಹೇಳ್ತಕ್ಕಂಥ ಭಕ್ತಿ ಮಾರ್ಗ ಯೋಗ್ಯವಾದದ್ದು. ಅದರಲ್ಲಿ ನಾರದ ಏನ್ ಹೇಳ್ತಾರೆ,
ತದರ್ಪಿತ ಅಖಿಲ ಆಚಾರ ತದ್ವಿಸ್ಮರಣೆ ಪರಮ ವ್ಯಾಕುಲ. ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇರಬೇಕು. ಒಂದು ಕ್ಷಣ ಕೂಡ ಭಗವದ್ ವಿಸ್ಮರಣೆ ಆಗಬಾರ್ದು. ಅಂದ್ರೆ ಕಂಟಿನ್ಯೂಸ್, ನಿರಂತರವಾಗಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇರಬೇಕು. ಹಾಗಾಗಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ನಾರದೀಯ ಭಕ್ತಿ ಇದೆಯಲ್ಲ, ಅದು ಕಲಿಯುಗಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸಾಧನ ಮಾರ್ಗ ಅಂತ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಎರಡನೇ ಇದೆ ಅಂತ ಹೇಳಿದ್ರೆ ಶ್ರೀರಾಮ ಹೇಳ್ತಕ್ಕಂಥದ್ದು ಭಕ್ತಿಯೋಗ ಆಗಿದೆ. ಇನ್ನೊಂದು ಅನಾಸಕ್ತನಾಗಿ ಕರ್ಮ ಮಾಡಬೇಕು. ಕರ್ಮ ಮಾಡುವಾಗ ಏನ್ ಮಾಡಬೇಕು? ಅನಾಸಕ್ತನಾಗಿ ಮಾಡಬೇಕು. ಯಾಕೆ ನೋಡಿ, ಕರ್ಮ ಫಲಕ್ಕೋಸ್ಕರ ನಾವು ಆಸೆ ಪಟ್ಟು ಮಾಡಿದ್ರು, ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದೆ ಮಾಡಿದ್ರು, ಕರ್ಮ ಫಲ ಅಂತಕ್ಕಂಥದ್ದು ನಮಗೆ ಸಿಕ್ಕೇ ಸಿಗುತ್ತೆ. ಕರ್ಮ ಫಲ ಸಿಕ್ಕೇ ಸಿಗುತ್ತೆ. ಉದಾಹರಣೆಗೆ, ಒಂದು ಆಫೀಸ್ ನಲ್ಲಿ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳಿ. ಒಬ್ಬ ಅವನು ಪ್ರತಿ ದಿವಸ ಇನ್ನು ಸ್ಯಾಲರಿ ಬರ್ಲಿಕ್ಕೆ ಎಷ್ಟು ದಿನ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುದಿಲ್ಲ. ಕೆಲಸವನ್ನು ಎಷ್ಟು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯವೋ, ಇದು ನನಗೆ ಸರ್ಕಾರ ನನಗೆ ವೇತನವನ್ನು ಕೊಡ್ತಾ ಇದೆ, ಹಾಗಾಗಿ ನಾನು ಏನ್ ಮಾಡಬೇಕು, ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ. ತಿಂಗಳ ಕೊನೆಯಲ್ಲಿ ಇಬ್ಬರಿಗೂ ಸಂಬಳ ಬರ್ತದೆ. ಆ ಸಂಬಳದ ವಿಷಯದಲ್ಲಿ ಯಾರಿಗೂ ಮೋಸವಾಗುವುದಿಲ್ಲ. ಇವನು ನನಗೆ ಯಾವಾಗ ಬರುತ್ತೆ ಸಂಬಳ, ಯಾವಾಗ ಬರುತ್ತೆ ಸಂಬಳ ಅಂತ ಹೇಳಿ ಅವನು ಸಂಬಳದ ಬಗ್ಗೆ ಆಸೆ ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದಾನೆ. ನೋಡಿ, ಅವನಿಗೂ ಸಂಬಳ ಬರ್ತದೆ. ಇನ್ನೊಬ್ಬ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವನೇನು ಯೋಚನೆ ಮಾಡ್ತಾನೆ, ನನ್ನ ಕರ್ತವ್ಯ, ಆದ್ರಿಂದ ನನ್ನ ಕರ್ತವ್ಯ ಮಾಡ್ತೇನೆ, ಅವನಿಗೂ ಕೂಡ ಸಂಬಳ ಬರ್ತದೆ. ಹೀಗಾಗಿ ಕರ್ಮ ಫಲಕ್ಕೆ ಆಸೆ ಪಟ್ಟನು ಪಡದೇ ಇದ್ರು ಕರ್ಮ ಫಲ ಅಂತಕ್ಕಂಥದ್ದು ಒಂದೇ ಬರ್ತದೆ. ಆದರೆ ಕರ್ಮ ಫಲಕ್ಕೆ ಆಸೆ ಪಟ್ಟು ಮಾಡಿದ್ರೆ ಅದಕ್ಕೆ ಅಂಟುಕೊಳ್ತದೆ. ಅಂಟುಕೊಳ್ಳೋದು ಹೇಗೆ? ಯಾರಿಗೆ ಆಸಕ್ತಿ ಇರೋದಿಲ್ವೋ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕರ್ಮ ಫಲ ಅವನು ಅಂದ್ಕೊಂಡ ಹಾಗೆ ಫಲ ಬರದೇ ಇದ್ರೆ ಅದರಿಂದ ಹೆಚ್ಚಿಗೆ ದುಃಖಿ ಆಗುದಿಲ್ಲ. ಯಾರು ಕರ್ಮ ಫಲಕ್ಕೆ ಆಸೆ ಪಡ್ತಾ ಇರ್ತಾನೋ ಅವನು ಅಂದ್ಕೊಂಡ ಹಾಗೆ ಅವನಿಗೆ ಫಲ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಎಷ್ಟೊಂದು ದುಃಖಿ ಆಗ್ತಾರೆ. ಈಗಿನ ಕಾಲದಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಕೆಲವು ಮನೆಯಲ್ಲಿ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳನ್ನು ಒಳ್ಳೆ ಸ್ಕೂಲಿಗೆ ಕಳಿಸ್ತಾರೆ, ಒಂದು ಓದೋದು ಬಹಳ ಚೆನ್ನಾಗಿರ್ತಾರೆ, 95% ಮಾರ್ಕ್ಸ್ ಬರ್ತಾ ಇದೆ ತಿಳ್ಕೊಳ್ಳಿ. ಒಂದು ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗೆ 94% ಬಂತು. ಎಷ್ಟೊಂದು ದುಃಖವಾಗುತ್ತೆ ತಂದೆ ತಾಯಿಗಳಿಗೆ. ಯಾವಾಗಲೂ 95 ಬರ್ತಾ ಇದ್ದಲ್ಲೋ, ಈಗ 94 ಬಂತ ನಿಮಗೆ, ಅದೇ ಕಡಿಮೆ ಅಲ್ಲ, ಎಷ್ಟೊಂದು ದುಃಖವಾಗುತ್ತೆ ಅವರಿಗೆ. ಅವರು ಅದರ ಬಗ್ಗೆ ಅಷ್ಟೇ ಅವರಿಗೂ ಕೂಡ ದುಃಖ ಆಗುವ ಮಾಡ್ತಾರೆ. ಹೀಗಾಗಿ ಕರ್ಮ ಫಲದ ಬಗ್ಗೆ ಆಸೆ ಇಟ್ಕೊಂಡು ಮಾಡ್ತಾ ಇದ್ರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ದುಃಖ ಉಂಟಾಗುತ್ತೆ. ಇನ್ನೊಂದು ಆ ಬಂಧನಕ್ಕೆ ಕಾರಣವಾಗುತ್ತೆ. ಅದು ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ, ಕರ್ಮ ಫಲದ ಆಸಕ್ತಿಯಿಂದ ಮಾಡ್ತಾ ಇದ್ರೆ ಅದು ಬಂಧನಕ್ಕೆ ಕಾರಣವಾಗುತ್ತೆ. ಈ ಬಂಧನದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕರ್ಮ ಫಲವನ್ನ ಅನುಭವಿಸಲಿಕ್ಕೆ ಅಂತ ಹೇಳಿ ಪುನಃ ಪುನಃ ಶರೀರವನ್ನು ಎತ್ತಿ ಬರಬೇಕಾಗುತ್ತೆ. ಮನಸ್ಸು ಇನ್ನಷ್ಟು ಮಲಿನವಾಗ್ತಾ ಹೋಗ್ತದೆ. ಹಾಗಾಗಿ ಅನಾಸಕ್ತನಾಗಿ ಕರ್ಮ ಮಾಡಬೇಕು ಅಂತ ಹೇಳ್ತಾರೆ ಶ್ರೀರಾಮ. ಅನಾಸಕ್ತನಾಗಿ ಕರ್ಮ ಮಾಡಬೇಕು. ಯಾಕೆಂತ ಹೇಳಿದ್ರೆ ಕರ್ಮಫಲ ಹೇಗೂ ಬರ್ತದೆ. ಆಸಕ್ತನಾಗಿ ಮಾಡೋನು ಅನಾಸಕ್ತನಾಗಿ ಮಾಡೋದು ಕರ್ಮಫಲ ಬರ್ತದೆ, ಅದು ಎಲ್ಲೂ ಹೋಗಲಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಆಸಕ್ತಿಯನ್ನು ತಿಳಿಸಿ ಮಾಡ್ಬೇಕು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಏನ್ ಬಂತು ಭಗವಂತ ನಮ್ಗೆ ಕೊಟ್ಟಿದೆ ಅಂತ ಹೇಳಿ ಅದು ಸ್ವೀಕರಿಸ್ತಕ್ಕಂಥ ಒಂದು ಮನೋಭಾವ ಬಂದಿದೆ. ಯಾವುದಾದ ಫಲ ಬಂದು ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೇನೆ, ಇನ್ನು ಫಲಾಫಲ ದೇವರಿಚ್ಛೆ. ಈ ದೃಷ್ಟಿಯಲ್ಲಿ ಕರ್ಮವನ್ನು ಮಾಡಬೇಕು. ಅದಿಲ್ಲದೆ ಏನಾಗುತ್ತೆ, ಕರ್ಮಫಲ ಬಂಧನವಾಗಿ ಸಾಧಕನಿಗೆ ಸಾಧನೆಯಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮನಸ್ಸು ಇನ್ನಷ್ಟು ಮಲಿನವಾಗ್ತಾ ಹೋಗ್ತದೆ ಹೊರತು ಮನಸ್ಸು ಪರಿಶುದ್ಧವಾಗುವುದಿಲ್ಲ, ಚಿತ್ತಶುದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಶ್ರೀರಾಮಕೃಷ್ಣ ಹೇಳೋದಕ್ಕೆ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಶ್ರೀಮಂತರ ಮನೆಯ ದಾಸಿ ಹಾಗೆ ಕೆಲಸ ಮಾಡಬೇಕು ಅಂತ. ಶ್ರೀಮಂತರ ಮನೆಯ ದಾಸಿ ಏನು ಗೊತ್ತಿದೆ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಎಲ್ಲ ಕೆಲಸವನ್ನ ಚೆನ್ನಾಗಿ ಮಾಡಬೇಕು, ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಪ್ರತಿಯೊಂದು ಕೂಡ ಯಾರಾದ್ರೂ ಆ ಮನೆಯಿಂದ ಒಂದು ಸಾಮಾನು ತಗೊಂಡು ಹೋದ್ರು ತಿಳ್ಕೊಳ್ಳಿ, ಅವಳೇನ್ ಹೇಳ್ತಾರೆ, ಇದು ನಮ್ಮ ಮನೆ ಇದ್ರೆ ನೀವ್ ಯಾಕೆ ತಗೊಂಡು ಹೋಗ್ತಾ ಇದ್ರೆ ಅಂತ ಹೇಳ್ತಾರೆ.
ಮನಸ್ಸಿನಲ್ಲಿ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಾಳೆ ನನ್ನನ್ನ ಕೆಲಸದ ತೆಗೆದುಹಾಕಿದ್ರೆ ಇದು ಯಾವುದು ಕೂಡ ನಂದಲ್ಲ. ಯಾಕೆಂತ ಹೇಳಿದ್ರೆ ನನ್ನ ಮನೆ 2 ಕಿಲೋಮೀಟರ್ ದೂರದಲ್ಲಿದೆ, ಆ ಗುಡಿಸದಲ್ಲಿ ನನ್ನ ಮಕ್ಕಳಿದ್ದಾರೆ. ಶ್ರೀರಾಮನ್ ಹೇಳ್ತಾರೆ ಆ ಮಕ್ಕಳನ್ನ ಅವರು ಇದು ಮಾಡುವಾಗ ಅವ್ರು ಏನ್ ಹೇಳ್ತಾರೆ, ನನ್ನ ಹರಿ ನನ್ನ ರಾಮ ಅಂತ ಹೇಳಿ ಎಷ್ಟೋ ಮಧ್ಯದಿಂದ ನೋಡ್ಕೊಳ್ತಾರೆ. ಆದ್ರೆ ಮನಸ್ಸಿನ ಒಳಗಡೆ ಗೊತ್ತಿದೆ ಏನು, ನನ್ನ ಮನೆ ಆ 2 ಕಿಲೋಮೀಟರ್ ಇರ್ತಕ್ಕಂಥ ಗುಡಿಸಲು ಅಲ್ಲಿ ನನ್ನ ಮಕ್ಕಳಿದ್ದಾರೆ ಅಂತ ಹೇಳಿ. ಅದೇ ತರ ಶ್ರೀರಾಮ ಹೇಳ್ತಾರೆ, ಈ ಸಂಸಾರದಲ್ಲಿರುವಾಗ ಇನ್ನೆಲ್ಲ ಕರ್ತವ್ಯಗಳನ್ನು ಮಾಡು, ಚೆನ್ನಾಗಿಯೇ ಮಾಡು. ಆದರೆ ಮನದ ಆಳದಲ್ಲಿ, ಮನಸ್ಸಿನ ಆಳದಲ್ಲಿ ಒಂದು ವಿಷಯ ಗೊತ್ತಿರಬೇಕೇನಂತ ಹೇಳಿದ್ರೆ, ಇದು ನಿನ್ನ ಮನೆ ಅಲ್ಲ. ಒಬ್ಬಂಟಿಯಾಗಿ ಬಂದಿದ್ದೀಯಾ, ಒಬ್ಬಂಟಿಯಾಗಿ ಹೋಗುವಾಗ ಎಷ್ಟು ಸಂಪಾದನೆ ಮಾಡಿದ್ರು ಅದನ್ನು ತಗೊಂಡು ಹೋಗೋದಿಲ್ಲ. ಅಲೆಕ್ಸಾಂಡರ್ ಬಗ್ಗೆ ಒಂದು ಇದು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಎಷ್ಟೋ ದೇಶಗಳನ್ನ ಗೆದ್ದಲ್ಲ ಅವನು, ಕೊನೆಗೆ ಅವನಿಗೆ ಒಂದು ರೋಗ ಉಂಟಾಗಿದೆ. ಅವನು ಗೊತ್ತಾಯ್ತು ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ, ಗೊತ್ತಾಯ್ತಾ? ಆಗ ಅವನು ಹೇಳಿದಂತೆ ಒಂದು ಕಂಡೀಷನ್, ನಾನು ಸತ್ತ ಮೇಲೆ ನನ್ನ ಶವಪೆಟ್ಟಿಗೆ ಇದೆಯಲ್ಲ ಅದರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, 2 ಕೈಗಳನ್ನ ಹೊರಗಡೆ ಹಾಕಿ ಇರೋ ಹಾಗೆ ಮಾಡ್ಬೇಕು. ಬೇಷೆಲ್ಲ ಶವಪೆಟ್ಟಿಗೆ ಒಳಗಡೆ ಇರ್ತದೆ, ಬರೀ ಕೈಯನ್ನು ಮಾತ್ರ ಹೊರಗಡೆ, ಖಾಲಿ ಕೈ. ಯಾಕೆ ಅಂತ ಹೇಳಿದ್ರೆ, ಈ ಪ್ರಪಂಚಕ್ಕೆ ಗೊತ್ತಾಗಲಿ, ಈ ಅಲೆಕ್ಸಾಂಡರ್ ಪ್ರಪಂಚದ ಎಷ್ಟೋ ದೇಶಗಳನ್ನ ಆಳದಲ್ಲ, ಸತ್ ಮೇಲೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗ್ಬೇಕಾಯ್ತು ಅವನಿಗೆ ಅಂತೇಳಿ. ನಮ್ಮ ಸ್ಥಿತಿ ಕೂಡ ಹಾಗೆ. ಸೊ ಶ್ರೀರಾಮ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಪ್ಪ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈ ಪ್ರಪಂಚದಲ್ಲಿ ನಿನ್ನೆಲ್ಲ ಕರ್ತವ್ಯಗಳನ್ನು ಮಾಡು. ಆದ್ರೆ ನಿನ್ನ ಮನಸ್ಸಿನಲ್ಲಿ ಒಂದು ವಿಷಯ ಗೊತ್ತಿರ್ಬೇಕು ಅಂತ ಹೇಳಿದ್ರೆ, ನನ್ನವನು ಅಂತ ಹೇಳಿದ್ರೆ ಭಗವಂತ, ಇನ್ಯಾರು ಅಲ್ಲ. ಇದೇ ವಿಷಯವನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಅರ್ಜುನಿಗೆ, ಯೋಗಸ್ಥಃ ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ. ನೋಡಿ ಶ್ರೀರಾಮ ಎಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ಮೂಲಕ ವಿವರಣೆ ಮಾಡಿದೆ ಈ ವಿಷಯವನ್ನ. ಏನ್ ಹೇಳ್ತಾರೆ ಅಲ್ಲಿ ಶ್ರೀಕೃಷ್ಣ, ಯೋಗಸ್ಥ, ಯೋಗದಲ್ಲಿ ಸ್ಥಿತನಾಗಿ ನೀನು ಕರ್ಮವನ್ನು ಮಾಡು, ಸಂಗಂ ತ್ಯಕ್ವ, ಬಂಧನವನ್ನು ಬಿಟ್ಟು, ಅಂದ್ರೆ ಕರ್ಮ ಫಲದಲ್ಲಿ ಆಸಕ್ತಿಯನ್ನು ತ್ಯಜಿಸಿ ನೀನು ಮಾಡು ಅಂತ ಹೇಳ್ತಾರೆ. ಸಂಗಂ ತ್ಯಕ್ವ ಧನಂಜಯ ಅಂದ್ರೆ ಅರ್ಥ ಏನು? ಯೋಗ ಅಂದ್ರೆ ಏನು? ಯೋಗ ಪರಮೇಶ್ವರ ಐಕ್ಯಪರತ, ಪರಮಾತ್ಮನಲ್ಲಿ ಐಕ್ಯವಾಗತಕ್ಕಂತಹ ಉದ್ದೇಶವೇ ಯೋಗ. ಮನಸ್ಸಲ್ಲಿ ಆ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕು. ಯಾಕಗೋಸ್ಕರ ನೀನು ಮಾಡ್ತಾ ಇದೆಯಾ, ಕರ್ಮವನ್ನು ಮಾಡ್ತಾ ಇದೆಯಾ, ಪರಮಾತ್ಮನಿಗೆ ಹೋಗಿ ಮಾಡ್ತಾ ಇದೆಯಾ, ಪರಮಾತ್ಮನ ಸೇರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೆಯಾ. ಯೋಗ ಸಹ ಗುರು ಕರ್ಮಾಣಿ ಅಂದ್ರೆ ಅರ್ಥ ಏನು? ಅವನಿಗೆ ಗೊತ್ತಿದೆ ಪರಮಾತ್ಮ ಇದ್ದಾನೆ, ಅವನಿಗೆ ಸೇರಿ ಜಗತ್ತು, ನಾನೇನ್ ಮಾಡ್ತಾ ಇದ್ದೀನಿ, ಈ ಪರಮಾತ್ಮನ ಕೆಲಸವನ್ನು ಮಾಡ್ತಾ ಇದ್ದೀನಿ, ಇದು ನನ್ನದಲ್ಲ, ಸ್ವಾರ್ಥಕ್ಕೋಸ್ಕರ ಅಲ್ಲ ಅಂತ. ಯೋಗಸ್ಥ ಗುರುಕರ್ಮಾಣಿ, ಅದೇ ಮಾತನ್ನ ಶ್ರೀಕೃಷ್ಣ ಭಗವದ್ಗೀತೆ ಹೇಳ್ತಾರೆ. ಅದನ್ನೇ ಶ್ರೀರಾಮಕೃಷ್ಣರು ಸರಳವಾಗಿರ್ತಕ್ಕಂಥ ವಾಕ್ಯದಲ್ಲಿ ಹೇಳಿದ್ರು, ಶ್ರೀಮಂತರ ಮನೆಯ ದಾಸಿಯಾಗಿ ಕೆಲಸವನ್ನು ಮಾಡು. ಆ ದಾಸಿಗೆ ಒಂದು ವಿಷಯ ಗೊತ್ತಿದೆ, ನನ್ನ ಮನೆಗೆ 2 ಕಿಲೋಮೀಟರ್ ದೂರ, ಶ್ರದ್ಧೆಯಿಂದ ಮಾಡ್ತಾರೆ ಎಲ್ಲ ಕೆಲಸವನ್ನು ಕೂಡ. ಯಾವುದರಲ್ಲೂ ಅವಳು ಆ ಕೆಲಸದಲ್ಲಿ ನೋಡೋದಿಲ್ಲ, ಅಂದ್ರೆ ಕಡಿಮೆ ಮಾಡೋದಿಲ್ಲ, ಪ್ರತಿಯೊಂದು ಚೆನ್ನಾಗಿ ಮಾಡ್ತಾರೆ. ಆದ್ರೆ ಮನದಾಳದಲ್ಲಿ ಅವಳು ಇರುವುದು. ಅದೇ ತರ ನಮಗೆ ಕೂಡ ನಮ್ಮ ಸ್ವಂತವನು ಅಂತ ಯಾರಾದ್ರೂ ಇದ್ರೆ, ನಮ್ಮವನು ಅಂತ ಯಾರಾದ್ರೂ ಇದ್ರೆ, ಆ ಪರಮಾತ್ಮನೊಬ್ಬನೇ. ಬೇರೆ ಎಲ್ಲರೂ ಕೂಡ ರೈಲ್ವೆಗಳಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ರು ನೋಡಿ, ಹಾಗೆ ಸಹ ಪ್ರಯಾಣಿಕರು, ಅಣ್ಣ, ತಂದೆ, ತಾಯಿ, ಅಣ್ಣ, ತಮ್ಮ, ಬಂಧು ಬಾಂಧವರೆಲ್ಲರೂ ಕೂಡ ಸಹ ಪ್ರಯಾಣಿಕರು. ಯಾಕಂತ ಹೇಳಿದ್ರೆ ಯಾರ್ಯಾರ ಸ್ಟೇಷನ್ ಬರ್ತದೋ ಅವ್ರು ಇಳಿದು ಹೋಗ್ಬೇಕಾಗ್ತದೆ ಅಷ್ಟೇ. ನಮ್ಮ ಸ್ಟೇಷನ್ ಕೂಡ ಒಂದು ದಿವಸ ಬರ್ತದೆ, ನಾವು ಕೂಡ ಇಳಿದು ಹೋಗ್ಬೇಕು. ಈ ವಿಷಯ ಗೊತ್ತಿದ್ರೆ ಆಗ ಶ್ರೀರಾಮ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನಾವು ಆ ಶ್ರೀಮಂತರ ಮನೆಯ ದಾಸಿಯಾಗಿ ಕೆಲಸ ಮಾಡೋದು ಸ್ಪಷ್ಟವಾಗಿ ನಮಗೆ ಗೊತ್ತಿರ್ತದೆ. ಹಾಗಾಗಿ ಈ ಲಾಭ ನಷ್ಟ ಅದರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುದಿಲ್ಲ. ಹಾಗಂತ ಹೇಳಿ ಲಾಭ ನಷ್ಟ ಅಂತ ಹೇಳಿ ನಾವು ಅದನ್ನ ಕೈ ಬಿಡುವುದಿಲ್ಲ ಅಂತ ಹೇಳಿದ್ರೆ, ಕೆಲಸವನ್ನ ಎಷ್ಟು ಸಾಧ್ಯವೋ ಅಷ್ಟು ಚಂದಾಗಿ ಸುಂದರವಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಆದ್ರೆ ಮನದಾಳದಲ್ಲಿ ಮಾತ್ರ ನಮಗೆ ಈ ವಿಷಯ ಗೊತ್ತಿದೆ ಅಂತ ಹೇಳಿದ್ರೆ, ಇದು ನಮಗೆ ಸೇರಿದ್ದಲ್ಲ, ಪರಮಾತ್ಮನಿಗೆ ಸೇರಿದ್ದು ಅಂತ ಹೇಳಿ. ಹೀಗಾಗಿ ಶ್ರೀರಾಮ ಹೇಳ್ತಾರೆ ಏನು, ಅನಾಸಕ್ತನಾಗಿ ಕರ್ಮ ಮಾಡು. ಇದನ್ನು ಮಾಡಲಿಕ್ಕೆ ಇನ್ನೊಂದು ಉಪಾಯವನ್ನು ಕೂಡ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಏನಂತ ಹೇಳಿ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸ್ಯತೆ ಯತ್ ತಪಸ್ಯಸಿ ತನ್ಮೋದಯ ತತ್ಪುರುಷೋ ಮದರ್ಪಣಂ.
ಏನು ಯತ್ ಕರೋಶಿ ಏನೇನು ನೀನು ಮಾಡ್ತೀಯೋ, ಯದಶ್ನಾಸಿ ಏನೇನು ಸ್ವೀಕಾರ ಮಾಡ್ತೀಯೋ, ಯತ್ ಜುಹೋಷಿ ಯಾವುದೇ ಯಜ್ಞಗಳ ಕರ್ಮಗಳನ್ನೆಲ್ಲ ಮಾಡ್ತೀಯೋ ಅದನ್ನು ಕೂಡ, ದದಾಸಿ ದಾನವನ್ನು ಮಾಡ್ತೀಯೋ ಅದು, ಯತ್ ತಪಸ್ಸಿಸಿ ತಪಸ್ಸನ್ನು ಮಾಡ್ತೀಯ ಯಾವುದು ಅದೆಲ್ಲವನ್ನ ಏನ್ ಮಾಡಬೇಕು, ತತ್ಪುರುಷ ಮದರ್ಪಣ ಭಗವದರ್ಪಣ ಬುದ್ಧಿಯಿಂದ ಮಾಡು, ಭಗವಂತನಿಗೆ ಅರ್ಪಣವಾಗಿ ನೀನು ಮಾಡು ಅಂತ ಹೇಳ್ತಾರೆ. ಹೀಗಾಗಿ ಶ್ರೀರಾಮಕೃಷ್ಣ ಹೇಳ್ತಾರೆ ಅನಾಸಕ್ತನಾಗಿ ಕರ್ಮ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಇದಕ್ಕೆ ಕರ್ಮಯೋಗ ಅಂತ ಹೇಳ್ತಾರೆ. ಕರ್ಮಯೋಗದಲ್ಲಿ ಎರಡು ತರ ಇದೆ. ಒಂದು ನಿಷ್ಕಾಮ ಕರ್ಮಯೋಗ, ಇನ್ನೊಂದು ಭಗವದರ್ಪಣ ಬುದ್ಧಿಯಿಂದ ಮಾಡ್ತಕ್ಕಂಥದ್ದು. ನಿಷ್ಕಾಮ ಕರ್ಮ ಅಂದ್ರೆ ಶ್ರಾಪ್ ಹೇಳಿದಾಗ ಅನಾಸಕ್ತನಾಗಿ ಮಾಡ್ತಕ್ಕಂಥದ್ದು, ಅದು ಬಹಳ ಕಷ್ಟ. ಬಹಳ ಕಷ್ಟ ಯಾಕೆ ಅಂತ ಹೇಳಿದ್ರೆ ನಾವು ಮನುಷ್ಯರು ಸ್ವಾಭಾವಿಕವಾಗಿ ಏನು ಕೆಲಸ ಮಾಡಬೇಕಾದ್ರೂ ಅದ್ರದ್ದು ಪ್ರಯೋಜನ ಏನು ಅಂತ ಹೇಳಿ ಅದು ತಿಳಿದ್ರೆ ಮಾತ್ರ ನಾವು ಮಾಡ್ತೀವಿ. ಹಾಗಾಗಿ ಅನಾಸಕ್ತನಾಗಿ ಅಂದ್ರೆ ಇದಿಲ್ಲದೆ ಕರ್ಮಫಲದ ಕಡೆಗೆ ಮನಸ್ಸಿಂದ ಮಾಡೋದು ಬಹಳ ಕಷ್ಟ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಭಗವದರ್ಪಣ ಬುದ್ಧಿಯ ಕರ್ಮಯೋಗದ ಇನ್ನೊಂದಿದೇನು, ಭಗವದರ್ಪಣ ಬುದ್ಧಿಯಿಂದ ನಾವು ಏನ್ ಮಾಡ್ತೀವಿ ಅದೆಲ್ಲ ಭಗವಂತನಿಗೆ ಅರ್ಪಣ ಮಾಡ್ತೀವಿ. ಆಮೇಲೆ ಏನು ಫಲ ಬರುತ್ತೋ ಅದೆಲ್ಲ ಭಗವಂತನ ಪ್ರಸಾದ ಅಂತ ಹೇಳಿ ಸ್ವೀಕರಿಸುವ ಅಂತ, ಅದನ್ನ ಭಗವಂತನ ಪ್ರಸಾದ ಅಂತ ಹೇಳಿ ಸ್ವೀಕರಿಸಿ ನಮ್ಮ ಜೀವನ ನಡೆಸೋಣ ಅಂತೇಳಿ. ಅವೇನಾಗುತ್ತೆ ಅಂದ್ರೆ ಪರಿಶುದ್ಧವಾಗಿರ್ತಕ್ಕಂಥದ್ದು. ಏನ್ ಶ್ರಾಮಿಕರು ಯಾರಾದ್ರೂ ಏನಾದ್ರು ತಂದು ಕೊಟ್ರೆ ಅವ್ರೇನ್ ಮಾಡ್ತಾ ಇದ್ರು, ಅದನ್ನ ಭಗವಂತಿಗೆ ಅರ್ಪಣೆ ಮಾಡಿ ಆಮೇಲೆ ಸ್ವೀಕರಿಸ್ತಾ ಇದ್ರು. ಒಂದ್ಸಲ ಈ ಇದರಿಂದ ಕಲ್ಕತ್ತಾದಿಂದ ಯಾರೋ ಒಂದು ಇದು ಬಂದು ತಗೊಂಡ್ಬಂದ್ರು, ಸ್ವೀಟ್ ತಗೊಂಡ್ಬಂದ್ರು ಶ್ರೀರಾಮಕೃಷ್ಣರಿಗಾಗಿ. ಬರುವಾಗ ದಾರಿಯಲ್ಲಿ ಒಂದು ಮಗು, ಆ ಮಗು ಸ್ವೀಟ್ ಮಾಡ್ಬಿಟ್ಟು ನಾನು ತಿನ್ಬೇಕು ಅಂತ ಹೇಳಿದಾಗ ಇವ್ರು ಪಾಪ ಮಗು ಕೇಳ್ತಾ ಇದ್ದಾರೆ ಅಂತ ಒಂದು ಸ್ವೀಟ್ ಕೊಡ್ತಾರೆ ಮಗುವಿಗೆ. ಆಮೇಲೆ ಅದು ತಗೊಂಡು ಬಂದು ಶ್ರೀರಾಮಕೃಷ್ಣರಿಗೆ ಕೊಟ್ರೆ ಶ್ರೀರಾಮಕೃಷ್ಣ ತಿನ್ಲಿಕ್ಕಾಗಲ್ಲ. ಏನಪ್ಪ ಇದು ತಿನ್ಲಿಕ್ಕಾಗಲಿ ಯಾಕೋ ಗೊತ್ತಿಲ್ಲ. ಆಮೇಲೆ ಒಂದು ಕೇಳ್ತಾರೆ ಯಾರಿಗಾದ್ರೂ ಕೊಟ್ಟಿದ್ದೇನೆ. ಅವನು ಹೇಳ್ತಾನೆ ಇದರ ಒಂದು ಮಗು ಕೇಳ್ತಾ ಇತ್ತು, ಮಗು ಕೊಟ್ಟೆ, ಮಗು ಕೂಡ ಭಗವಂತನ ಸ್ವರೂಪವೇ. ಆದ್ರೆ ಶ್ರೀರಾಮ ಒಂದು ಮಾತನ್ನು ಹೇಳ್ತಾರೆ, ನೋಡು ಮೊದಲೇ ನೀವು ಯಾರಿಗಾದ್ರೂ ಒಂದು ಭಾಗವನ್ನು ತೆಗೆದು ಕೊಟ್ಟಿದ್ದಿದ್ರೆ ಅದನ್ನ ನಾನು ತಿನ್ಲಿಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ತರದನ್ನು ನಾನು ಜಗನ್ಮಾತೆಗೆ ಅರ್ಪಣ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಏನು ಸ್ವೀಕಾರ ಮಾಡೋದಾದ್ರೂ ಜಗನ್ಮಾತೆಗೆ ಅರ್ಪಣೆ ಮಾಡಿ ಅದನ್ನ ಪ್ರಸಾದವಾಗಿ ಸ್ವೀಕರಿಸ್ತೇನೆ. ಹೀಗಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಕರ್ಮವನ್ನು ಮಾಡುವಾಗ ಆ ಕರ್ಮವನ್ನು ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಿಸಿ ಏನು ಬರ್ತದೋ ಅವನ ಪ್ರಸಾದ ರೂಪವಾಗಿ ಅದನ್ನ ಅವನ ಪ್ರಸಾದ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಇದು ಕರ್ಮ ಮಾಡ್ತಕ್ಕಂಥದ್ದು. ಈಗ ನೋಡಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ. ಯಾಕೆ ಅಂತ ಹೇಳಿದ್ರೆ ಸಾಧನೆ ವಿಷಯದಲ್ಲಿ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಜಪ, ಧ್ಯಾನ, ಭಗವನ್ ನಾಮ ಕೀರ್ತನೆ ಎಲ್ಲವನ್ನ ದಿನದಲ್ಲಿ ಎಷ್ಟು ಗಂಟೆ ನಾವು ಮಾಡ್ತೀವಿ? ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ. ಹೆಚ್ಚು ಮಾಡುವುದು ಅಂತ ಹೇಳಿದ್ರೆ ಹೆಚ್ಚಿನವರೆಲ್ಲ ಒಂದು 10 ಗಂಟೆ ಮಾಡ್ತೀವಿ, ಕೆಲವರೆಲ್ಲ ಕೇವಲ ಬೆಳಗ್ಗೆ ಮಾತ್ರ ಮಾಡ್ತೀವಿ. ಈ ತರ ಇದೆ. ಉಳಿದ ಸಮಯ ದಿನದಲ್ಲಿ 24 ಗಂಟೆ ತಾನೆ, ಸರಿ 2 ಗಂಟೆ ಮಾಡ್ತೀವಿ, 22 ಗಂಟೆ, ಅದೊಂದು 5-6 ಗಂಟೆ ನಿದ್ದೆಗೆ ಹೋಗ್ತದೆ. ಬೇರೆ ಸಮಯವನ್ನು ಏನ್ ಮಾಡ್ತೀವಿ? ಒಂದಲ್ಲ ಒಂದು ಕೆಲಸ ಕಾರ್ಯಗಳನ್ನ ನಾವು ತೊಡಗಿಸಿಕೊಳ್ತೇವೆ. ಭಗವಂತನ ಸ್ಮರಣೆ ಮಾಡಲಿಕ್ಕೆ ನಮಗೆ ಒಂದೇ ಮನಸ್ಸು, ಕೆಲಸವನ್ನು ಮಾಡಲಿಕ್ಕೆ ಕೂಡ ಅದೇ ಮನಸ್ಸು. ಹೀಗಾಗಿ ಒಂದು ವೇಳೆ ನಾವು ಅದನ್ನ ಕರ್ಮ ಯೋಗವಾಗಿ ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡದೆ ಏನಾಗುತ್ತೆ ಅಂತ ಹೇಳಿದ್ರೆ ಈ 1 ಗಂಟೆ 2 ಗಂಟೆ ನಾವು ಮಾಡಿದ ಸಾಧನೆ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಾಗ ಅದು ಹುಳಿ ಹಾಕುದಿಲ್ಲ ಯಾವಾಗ. ಹೇಗಂತ ಹೇಳಿದ್ರೆ ನೋಡಿ, 24 ಗಂಟೆಯಲ್ಲಿ ಒಂದು 6 ಗಂಟೆ 8 ಗಂಟೆ ನಿದ್ದೆ ಮಾಡಬೇಕು ತಿಳ್ಕೊಳ್ಳೋದು, ಒಂದು 14 ಗಂಟೆ, ಈ 14 ಗಂಟೆ 2 ಗಂಟೆ 14 ಗಂಟೆ 2 ಗಂಟೆ ಸಾಧನೆ, 14 ಗಂಟೆ ನಮ್ದು ಬೇರೆ ಕೆಲಸ ಮಾಡೋದು. ಆ ಕೆಲಸವನ್ನು ಯಾವ ತರ ಮಾಡ್ತೀವಿ? ಒಂದು ಕರ್ಮಯೋಗವಾಗಿ ಮಾಡದೇ ಇದ್ರೆ ಬೇಕಾಬಿಟ್ಟಿಯಾಗಿ ಮಾಡಬೇಕಾಗುತ್ತೆ. ಹಾಗಾಗಿ ಅದೇ ಮನಸ್ಸು ನೋಡಿ, ಜಪಧ್ಯಾನ ಮಾಡಲಿಕ್ಕೆ ಕೂಡ ಅದೇ ಮನಸ್ಸು, ಇದಕ್ಕೆ ಕೂಡ ಅದೇ ಮನಸ್ಸು. ಹಾಗಾಗಿ ಸಾಧನೆಯ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಪರಿಣಾಮ ನಮ್ಮ ಮೇಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನ ನಮ್ಮ ಕೆಲಸವನ್ನು ಕೂಡ ಕರ್ತವ್ಯಗಳನ್ನು ಕೂಡ ಕರ್ಮ ಯೋಗವಾಗಿ ಅದನ್ನ ಪರಿಣಮಿಸಬೇಕಾಗತ್ತೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರಿಗೆ. ಇನ್ನೂ ಒಂದು
ಇದನ್ನು ಕೊಟ್ಟು ವಿಶೇಷವಾಗಿರ್ತಕ್ಕಂಥದ್ದು ಏನು ಗೀತೆಯಲ್ಲಿ ಹೇಳಿದಾಗ ಭಗವದ್ ಅರ್ಪಣ ಬುದ್ಧಿಯ, ಭಗವಂತನಿಗೆ ಅರ್ಪಣೆ ಮಾಡುವಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಶ್ರೀರಾಮರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಪ್ಪ ಭಗವಂತ ಅಂತಕ್ಕಂಥವ್ರು ನೋಡಿ, ನಾವು ದೇವಸ್ಥಾನದಲ್ಲಿ ಹೋಗಿ ಭಗವಂತನ ಪೂಜೆಯನ್ನು ಮಾಡಬಹುದು. ಆದರೆ ಆ ಭಗವಂತ ಒಬ್ಬ ಜೀವಂತ ಮಾನವನಾಗಿ ಬಂದಾಗ ಅವನು ಪೂಜೆ ಮಾಡಲಿಕ್ಕೆ ಸಾಧ್ಯವಿಲ್ವೇ ಅಂತ ಕೇಳ್ತಾರೆ. ಅಂದ್ರೆ ಅರ್ಥ ಏನು? ಭಗವಂತ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ, ಅದೇ ಭಗವಂತ ಶಾಸ್ತ್ರಗಳು ಹೇಳ್ತವೆ ಆತ್ಮರೂಪದಲ್ಲಿ ಪ್ರತಿಯೊಬ್ಬ ಹೃದಯದಲ್ಲಿ ಇದ್ದೇನೆ ಅಂತ ಹೇಳ್ತಾರೆ ಭಗವಂತ ಪರಮಾತ್ಮ. ಶ್ರೀಕೃಷ್ಣ ಹೇಳಿದ್ದಾರೆ ಸುತ ಅಂತಹ ಒಬ್ಬ ವ್ಯಕ್ತಿ ಬಂದಾಗ ಕಷ್ಟದಲ್ಲಿರ್ತಕ್ಕಂಥವನು, ದುಃಖದಲ್ಲಿರ್ತಕ್ಕಂಥವನು, ಅವನಿಗೆ ಅವನ ದುಃಖವನ್ನ ದೂರ ಮಾಡಲಿಕ್ಕೆ ಸಾಧ್ಯವಾದರೆ ಭಗವಂತನಿಗೆ ಪೂಜೆ ಮಾಡಿದಾಗ ಆಗುತ್ತೆ. ಆ ತರ ಮಾಡಬೇಕು ಅಂತ ಹೇಳ್ತಾರೆ ಶ್ರೀರಾಮ. ಶಿವಜ್ಞಾನೇ ಜೀವಸೇವಾ, ಶಿವಜ್ಞಾನೇ ಜೀವಸೇವಾ. ಈ ವಿಷಯವನ್ನ ಕೇಳಿದಂತಹ ನರೇಂದ್ರನಾಥ್ ದತ್ತ, ಸ್ವಾಮಿ ವಿವೇಕಾನಂದ, ಕೆಲವು ಜನ ಎಲ್ಲ ಇದ್ರು ಶ್ರೀರಾಮಕೃಷ್ಣ ಈ ವಿಷಯವನ್ನು ಹೇಳಿದಾಗ ಅದು ತೆಗೆದುಕೊಂಡು ಅದನ್ನೇ ಮುಂದೆ ಪ್ರಾಕ್ಟಿಕಲ್ ವೇದಾಂತ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಬೋಧನೆ ಮಾಡ್ತಾರೆ. ಸೊ ಅದರ ವಿಷಯ ಏನು? ಅದರ ವಿಷಯ ಅಂತ ಹೇಳಿದ್ರೆ ಕರ್ಮ ಮಾಡುವಾಗ ನಾವು ಸಾಮಾನ್ಯವಾಗಿ ಜಪ ಧ್ಯಾನಗಳೆಲ್ಲ ಮಾಡುವಾಗ ಭಗವಂತ ಎದುರುಗಡೆ ಇದ್ದಾನೆ, ಅವನ ನಾಮಸ್ಮರಣೆ ಮಾಡ್ತೇವೆ, ಅವನಿಗೆ ಪೂಜೆ ಮಾಡ್ತೇವೆ, ಹಣ್ಣು ಹೊತ್ತು ಇವೆಲ್ಲ ನೈವೇದ್ಯ ಮಾಡ್ತೇವೆ, ಎಲ್ಲ ಮಾಡ್ತೀವಿ, ಪರಮಾತ್ಮನಿಗೆ ಪೂಜೆ ಮಾಡ್ತೇವೆ. ಈಗ ನಮ್ಮ ಕರ್ಮ ಅಂತ ಹೇಳಿದ್ರೆ ಒಬ್ಬರೆಲ್ಲ ಒಬ್ಬರಿಗೆ ನಾವು ಸೇವೆ ಮಾಡ್ತೇವೆ. ಈಗ ಈ ಸೇವೆ ಮಾಡುವಾಗ ಆ ತರ ಮಾಡ್ತಕ್ಕಂಥ ಸೇವೆ ಕೂಡ ಯಾರೋ ಒಬ್ಬ ವ್ಯಕ್ತಿಗೆ ತಾನೆ, ಯಾರೋ ಒಬ್ಬ ಶಾಲೆಯಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾರೆ ತಿಳ್ಕೊಳ್ಳಿ, ಅವ್ರು ಯಾರಿಗೆ ಹೇಳ್ತಾರೆ? ಎದುರು ಹೇಳ್ತಕ್ಕಂಥ ವಿದ್ಯಾರ್ಥಿಗಳು, ಅವರಲ್ಲಿ ಕೂಡ ಪರಮಾತ್ಮ ಇದ್ದಾನೆ. ಆಗ ಆ ಶಿಕ್ಷಕ ಈ ಮೂಲಕ ನಾನು ಪೂಜೆ ಮಾಡ್ತಾ ಇದ್ದೇನೆ ಅಂದ್ಕೊಂಡ್ರೆ, ಡಾಕ್ಟರ್ ಅಂದ್ರೆ ರೋಗಿಗಳು ಬರ್ತಾರೆ, ರೋಗಿಯನ್ನ ಕಸ್ಟಮರ್ ಅಂತ ಹೇಳಿ ತಿಳ್ಕೊಳ್ತೇನೆ, ಪರಮಾತ್ಮನ ಈ ರೂಪದಲ್ಲಿ ಬಂದಿದ್ದಾನೆ, ಇವನು ಚಿಕಿತ್ಸೆ ಮಾಡುವಾಗ ಪರಮಾತ್ಮ ಪೂಜೆಯನ್ನು ಮಾಡ್ತಿರ್ತಕ್ಕಂಥ ಮಾಡಿದ್ರೆ ಅವನ ಸಾಧನೆಯ ಒಂದು ಭಾಗವಾಗುತ್ತೆ. ಹೇಗೆ ಜಪಧ್ಯಾನ ಸಾಧನೆ ಭಾಗವೋ ಅದೇ ರೀತಿಯಾಗಿ ಅವನ ಕರ್ತವ್ಯವೂ ಕೂಡ ಸಾಧನೆಯ ಭಾಗವಾಗುತ್ತೆ. ಇದನ್ನ ಶಿವಜ್ಞಾನಿ ಜೀವಸೇವಾ ಅಂತ ಹೇಳ್ತಾರೆ. ಹಾಗಾಗಿ ಕರ್ಮವನ್ನ ಈ ರೀತಿಯಾಗಿ ಮಾಡಬೇಕು ಅಂತ ಶ್ರೀರಾಮ ಹೇಳ್ತಾರೆ. ಅದನ್ನು ಕೂಡ ಸಾಧನೆಯಾಗಿ ನಾವು ಪರಿವರ್ತನೆ ಮಾಡಬೇಕು. ಅದಾದ್ಮೇಲೆ ಸರಸ್ವತ ವಸ್ತು ವಿಚಾರ, ಇದನ್ನು ಯಾಕೆ ಮಾಡಬೇಕು ನೋಡಿ. ಸಾಮಾನ್ಯವಾಗಿ ಮನಸ್ಸು ಈ ಸರಿಯಾದ ಮಾರ್ಗದಲ್ಲಿ ಮುಂದೆ ಹೋಗಬೇಕಾದ್ರೆ ನಮ್ಮ ವಿವೇಕ ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇರಬೇಕು. ವಿವೇಕ, ವಿವೇಚನೆ. ಈಗ ಒಂದು ವೆಹಿಕಲ್ ಇದೆ ತಿಳ್ಕೊಳ್ಳಿ, ವೆಹಿಕಲ್ಗೆ ಎರಡು ಇಂಪಾರ್ಟೆಂಟ್ ಇದಿರ್ತದೆ ಕಾಂಪೋನೆಂಟ್. ಒಂದು ಎಂಜಿನ್, ಇನ್ನೊಂದು ಸ್ಟೀರಿಂಗ್. ಎಂಜಿನ್ ಏನ್ ಮಾಡ್ತದೆ ಅಂದ್ರೆ ಮುಂದೆ ಹೋಗುವಾಗೆ ಮಾಡ್ತದೆ, ಆದರೆ ಮುಂದೆ ಹೋಗೋದು ಅದು ಯಾವ ಡೈರೆಕ್ಷನ್ ಹೋಗ್ತದೆ ಯಾವ ಡಿಸೈಡ್ ಮಾಡ್ತಾರೆ? ಸ್ಟೀರಿಂಗ್. ಈ ವಿವೇಕ ವಿಚಾರಣೆ ಅಂತ ಹೇಳಿದ್ರೆ ಆ ಸ್ಟೀರಿಂಗ್ ಇದ್ದಾಗಿ ನಾವು ಸರಿಯಾದ ಮಾರ್ಗದಲ್ಲಿ ಮುಂದೆ ಹೋಗಬೇಕು. ಈ ಕಡೆ ಹೋದರೆ ಅಪಾಯ ಇದೆ, ಈ ಕಡೆ ಹೋಗ್ಬೇಕು, ನೇರವಾಗಿ ಹೋಗ್ಬೇಕು. ಸೈಡ್ ಹೋದ್ರೆ ಅಲ್ಲಿ ರೇಖೆಗೆ ಹೋಗಿ ಡ್ಯಾಶ್ ಹೊಡೆದು ಮತ್ತೆ ಅಪಘಾತ ಆಗತಕ್ಕಂಥ ಸಂಭವ ಇದೆ. ಸ್ಟೀರಿಂಗ್ ಅದೆಲ್ಲ ಡಿಸೈಡ್ ಮಾಡೋದು ಯಾವುದು? ಸ್ಟೀರಿಂಗ್. ಅದೇ ತರ ಈ ವಿವೇಕ, ವಿವೇಚನೆ ಇದು ನಮ್ಮಲ್ಲಿ ಇರಬೇಕು. ಸರಸ್ವತ ವಸ್ತು ವಿಚಾರ ಅಂತ ಹೇಳಿದ್ರೆ ವಿವೇಕ, ಬುದ್ಧಿ. ಆ ಬುದ್ಧಿ ಕೆಲಸ ಮಾಡಬೇಕು. ಬುದ್ಧಿ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ಮುಂದೆ ತೆಗೆದುಕೊಂಡು ಹೋಗ್ತದೆ. ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೇವೋ ಇಲ್ಲೋ ಅಂತ ನಮ್ಗೆ ಹೇಳೋದೇ ಅಲ್ಲ ನಮ್ಮ ಬುದ್ಧಿ. ಭಗವಂತ ಆ ಬುದ್ಧಿಯನ್ನು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಅದನ್ನ ನಾವು ಉಪಯೋಗಿಸ್ಬೇಕು. ಉಪಯೋಗಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಈ ಮುಂದೆ ಹೇಳಿದ ಹಾಗೆ ಶಾಶ್ವತ ಅಶಾಶ್ವತ ಅಂತಕ್ಕಂಥದ್ದು ಇದು ಮಾಡ್ತೀವಲ್ಲ, ಯಾಕಕ್ಕೋಸ್ಕರ ಮಾಡ್ತೀವಿ? ಅಶಾಶ್ವತವಾದದನ್ನ ಹಿಡ್ಕೊಂಡ್ರೆ ದುಃಖ ಉಂಟಾಗತ್ತೆ. ದುಃಖ ಉಂಟಾದ್ರೆ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದು ಅಶಾಶ್ವತವೋ ಅದರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಿಧಾನವಾಗಿ ಒಂದೊಂದೇ 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 ಅದರಿಂದ ದೂರವಿರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಹೀಗಾಗಿ ವಿವೇಚನೆ. ಅದಾದ್ಮೇಲೆ ಅಭ್ಯಾಸ ಯೋಗ. ಅಭ್ಯಾಸ ಯೋಗ ಅಂತ ಹೇಳಿದ್ರೆ ಇದು ಧ್ಯಾನ ಇತ್ಯಾದಿಗಳನ್ನ ಮಾಡ್ತಕ್ಕಂಥದ್ದು. ಮನಸ್ಸನ್ನ ಭಗವಂತನ ಪಾದಪತ್ರಗಳಲ್ಲಿ
ಪುನಃ ಮಾಡ್ತಕ್ಕಂಥ ಪ್ರಯತ್ನವೇ ಅಭ್ಯಾಸ ಅಂತ ಹೇಳ್ತಾರೆ. ತತ್ರ ಸ್ಥಿತೋ ಯತ್ನ ಅಭ್ಯಾಸ. ಭಗವಂತನ ಪಾದಪದ್ಮಗಳಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಲಿಕ್ಕೆ ನಾವು ಮಾಡ್ತಕ್ಕಂಥ ಪ್ರಯತ್ನವೇ ಅಭ್ಯಾಸ. ಮನಸ್ಸು ಅಲ್ಲಿ ಪರಮಾತ್ಮ ಪಾದಗಳಿರಬೇಕು. ಅದಕ್ಕೆ ರಾಜಯೋಗ ಅಂತ. ರಾಜಯೋಗದ ಒಂದು ಧ್ಯಾನ, ಭಗವಂತನ ಪಾದಪದ್ಮಗಳಲ್ಲಿ ಭಗವಂತನ ರೂಪದ ಮೇಲೆ ಮಾಡ್ತಕ್ಕಂಥ ಧ್ಯಾನ ಇದೆ ನೋಡಿ, ಅದು ರಾಜಯೋಗದಲ್ಲಿ ಬರಬೇಕು. ಯಾವುದಾದ್ರೂ ಒಂದು ಧ್ಯೇಯ ವಸ್ತು ಇರಬೇಕು, ಅದ್ರ ಮೇಲೆ ನಾವು ಧ್ಯಾನವನ್ನು ಮಾಡ್ತಕ್ಕಂಥ. ಹೀಗಾಗಿ ಇದೇನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರುವಾಗ ಮನಸ್ಸು ಪರಮಾತ್ಮನ ನಿಲ್ಲೋದಿಲ್ಲ. ಆದರೆ ಧ್ಯಾನದಲ್ಲಿ ಏನಾಗುತ್ತೆ ಅಂತ, ಧ್ಯಾನ ಮಾಡಿ ಕೂತ್ಕೊಂಡಾಗ ಅದು ಎರಡು ಕೆಲಸ ಆಗುತ್ತೆ. ಒಂದು, ನಾವು ಮಾಡ್ತಾ ಇರ್ತಕ್ಕಂಥ ಒಪ್ಪುಗಳು ತಪ್ಪುಗಳೆಲ್ಲ ಆಗ ನಮ್ಮ ಮನಸ್ಸಲ್ಲಿ ಬರ್ತದೆ. ಎಲ್ಲರಿಗೂ ಗೊತ್ತಿರ್ಬೇಕು, ಜಪ ಧ್ಯಾನಕ್ಕೆ ಕೂತ್ಕೊಂಡಾಗಲೇ ಯಾರ್ಯಾರು ಜಗಳ ಮಾಡಿದೆವೋ, ಯಾರ್ಯಾರ ಮನಸ್ತಾಪ ಇದೆಲ್ಲ ಬರ್ತದೆ. ಇದರಿಂದ ಏನಾಗ್ತದೆ, ನಮ್ಮ ನಡವಳಿಕೆಯನ್ನು ತಿದ್ದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಒಂದು. ಎರಡನೇದು, ನಾವು ಪ್ರಯತ್ನ ಪೂರ್ವಕವಾಗಿ ನಮ್ಮ ಮನಸ್ಸನ್ನ ಪರಮಾತ್ಮನ ಪಾದಪದ್ಮಗಳಿಗೆ ಪ್ರಯತ್ನ ಮಾಡ್ತೇವೆ. ಅದು ಬೇಕು, ಸಾಧಕನಿಗೆ ಬೇಕು. ನಾವು ಎಷ್ಟೋ ಸಲ ಹೇಳ್ಬೋದು, ಸ್ವಾಭಾವಿಕವಾಗಿ ನಮ್ಮ ಮನಸ್ಸು ಭಗವಂತನ ನಿಲ್ತದೆ ಅಂತೇಳಿ. ಆದರೆ ಈ ನಮ್ಮ ಸಂಸ್ಕಾರ ಏನಂದ್ರೆ, ಸಂಸ್ಕಾರ ಅದು ಸ್ವಾಭಾವಿಕವಾಗಿ ಪರಮಾತ್ಮನ ಪಾದಗಳನ್ನು ನಿಲ್ಲಲಿಕ್ಕೆ ಜಾಸ್ತಿ ಸಮಯ ನಿಲ್ಲಲಿಕ್ಕೆ ಬಿಡೋದಿಲ್ಲ. ಸಂಸ್ಕಾರ ನಮ್ಮನ್ನು ಎಳಿತಾ ಇರ್ತದೆ. ಹಾಗಾಗಿ ಪ್ರಯತ್ನ ಪೂರ್ವಕವಾಗಿ ಈ ಧ್ಯಾನವನ್ನು ಮಾಡಬೇಕಾಗ್ತದೆ. ಇದಕ್ಕೆ ಅಭ್ಯಾಸ ಅಂತ ಹೇಳ್ತಾರೆ. ಇದಕ್ಕೆ ಅಭ್ಯಾಸ ಅಂತ ಹೇಳ್ತಾರೆ. ಇದನ್ನು ಕೂಡ ಮಾಡಬೇಕು ಅಂತ ಶ್ರೀರಾಮ ಹೇಳ್ತಾರೆ. ಹೀಗೆ ಮಾಡಿದಾಗ ನೋಡಿ, ಇದನ್ನ ಮಾಡಲಿಕ್ಕೆ ಯಾರಿಗೂ ತಮ್ಮ ಮನೆಯನ್ನ ಬಿಟ್ಟು ಹೋಗಬೇಕಾಗಿಲ್ಲ. ಎಲ್ಲಿದ್ದೀರೋ ನಿಮ್ಮ ಜಾಬನ್ನು ಬಿಡಬೇಕಾಗಿಲ್ಲ, ಅಥವಾ ಜಾಬನ್ನ ಬೇರೆ ಇನ್ನೇನೋ ಜಾಬ್ ಮಾಡಬೇಕು ಅಂತ ಹೇಳಿಲ್ಲ, ಅಥವಾ ಅದನ್ನ ಮಾಡದೆ ಮನೆಗೆ ಹೋಗ್ಕೊಳ್ಬೇಕಾಗಿಲ್ಲ. ಪ್ರತಿಯೊಬ್ಬರು ಕೂಡ ತಮ್ಮ ಪ್ರೊಫೆಷನ್ ಅಂತಲ್ಲ ಇದು ಮಾಡಿಕೊಂಡು ಅದನ್ನ ಮಾಡ್ತಾರೆ. ಅದ್ರ ಜೊತೆಗೇನೆ ಈ ಸಾಧನೆಯನ್ನ ಮಾಡಬಹುದು. ಇದು ಶ್ರೀರಾಮಕರು ಎಲ್ಲರಿಗಾಗಿ ತೆರೆದಿಟ್ಟಂತ ಒಂದು ಆಧ್ಯಾತ್ಮಿಕ ಮಾರ್ಗ, ಆಧ್ಯಾತ್ಮಿಕ ಸಾಧನೆ. ಅವರು ಮುಖ್ಯವಾಗಿ ಶ್ರೀರಾಮ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಸಾಧನೆಯಲ್ಲಿ ಅವ್ರಿಗೆ ನಾವೀಗ ಹೇಳ್ದ ನಾರದ ಭಕ್ತಿ ಅಂತ ಹೇಳುದು, ಪದಕೃತ ಅಖಿಲ ಆಚಾರದ ತದ್ವಿಸ್ಮರಣೆ ಪರಮ ವ್ಯಾಖ್ಯಾನ. ಅಂದ್ರೆ ಪ್ರತಿಯೊಂದು ಕೆಲಸವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಆ ಬುದ್ಧಿಯಿಂದ ಮಾಡತಕ್ಕಂಥದ್ದು. ಪ್ರತಿಯೊಬ್ಬರು ಕೆಲಸವನ್ನು ಮಾಡಲೇಬೇಕು, ಕರ್ತವ್ಯವನ್ನು ಮಾಡಲೇಬೇಕು. ಅದಾದ್ಮೇಲೆ ತದ್ವಿಸ್ಮರಣೆ, ಭಗವಂತನ ಸ್ಮರಣೆ ಯಾವಾಗಲೂ ಮಾಡ್ತಾ ಇರಬೇಕು. ಒಂದು ವೇಳೆ ವಿಸ್ಮರಣೆ ಆಗ್ತಿದ್ರೆ, ಭಗವಂತನ ಮನಸ್ಸು ಇದ್ದರೆ ವ್ಯಾಪಕವಾಗಿ ಭಗವಂತನ ಪುನಃ ಪ್ರಾರ್ಥನೆ ಮಾಡಬೇಕಾಗ್ತದೆ. ಮನಸ್ಸು ಆ ಸ್ಥಿತಿಗೆ ಬರಬೇಕು ಅಂತ ಹೇಳ್ತಾರೆ. ಇದು ನಾರದ ಭಕ್ತಿ, ದೇವರ್ಷಿ ನಾರದ ಹೇಳ್ತಕ್ಕಂಥ ಭಕ್ತಿಯ ಒಂದು ವಿಧಾನ. ಇನ್ನೂ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಶ್ರೀರಾಮ. ಆಧ್ಯಾತ್ಮಿಕ ಸಾಧನೆ ಅಂತ ಹೇಳಿದ್ರೆ ವಿಷಯವಿರ ಭಗವಾನೇ ಅನುರಾಗ. ವಿಷಯ ವಸ್ತುವಿನಲ್ಲಿ ವೈರಾಗ್ಯ, ಭಗವಂತನ ಪಾದಪದ್ಮಗಳಿಗೆ ಅನುರಾಗ. ಅನುರಾಗ ಅಂತ ಹೇಳಿದ್ರೆ ಅದರ ಮೇಲೆ ಹೆಚ್ಚು ಪ್ರೇಮ ಬೆಳೀತಾ ಹೋಗುತ್ತೆ. ಈಗ ಸಾಮಾನ್ಯವಾಗಿ ಈ ಸಂಸಾರದಲ್ಲಿ ಇರ್ತಕ್ಕಂಥವರು ವಿಷಯವಿರ, ವಿಷಯ ವಸ್ತುವಿನಲ್ಲಿ ವೈರಾಗ್ಯ ಬರಬೇಕು ಅಂತ ಹೇಳಿದ್ರೆ ಬಹಳ ತಪ್ಪು. ಯಾಕಂತಂದ್ರೆ ಇದೆಲ್ಲ ಮಾಡ್ಕೊಂಡು ಎಲ್ಲಿ ಸಾಧ್ಯ? ಸಂಸಾರದಲ್ಲಿ 24 ಗಂಟೆ ನಾವು ಸಂಸಾರದಲ್ಲಿ ಇರ್ತೇವೆ, ನಮಗೆ ಎಲ್ಲಿಂದ ಇದು ಸಾಧ್ಯವಾಗ್ತದೆ ಅಂತ ಹೇಳಿ. ಆದರೆ ಈ ವಿಷಯದಲ್ಲಿ ಶ್ರೀರಾಮ ಒಂದು ವಿಷಯವನ್ನು ಹೇಳ್ತಾರೆ, ಒಂದು ವಿಷಯ ಅದನ್ನು ಗಮನದಲ್ಲಿ ಇರ್ತದೆ. ನಿಜವಾಗಿ ಈ ತ್ಯಾಗ ವೈರಾಗ್ಯ ಅಂತ ಅರ್ಥ ಇದೆ. ಭಗವಂತನಲ್ಲಿ ಅನುರಾಗ ಅಂದರೆ ನಾವು ವ್ಯಕ್ತವಾಗ್ತದೆ. ಭಗವಂತನ ಪಾದಪದ್ಮಗಳಲ್ಲಿ ಭಕ್ತಿ ಇನ್ನು ಬೆಳೀತಾ ಹೋಗ್ಬೇಕು ಅಂತ ಹೇಳಿ. ಈ ವೈರಾಗ್ಯ ಅಂತ ಹೇಳಿದ್ರೆ ಯಾಕೆ ಬೇಕು ನಮಗೆ ನೋಡಿ. ಈ ವೈರಾಗ್ಯ ನಿಜವಾದ ಅರ್ಥ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಉನ್ನತವಾಗಿರತಕ್ಕಂಥದ್ದನ್ನ ಪಡೆಯಲಿಕ್ಕೋಸ್ಕರ ಕೆಳದರ್ಜೆಯನ್ನ ಬಿಡ್ತಕ್ಕಂಥದ್ದಕ್ಕೆ ವೈರಾಗ್ಯ ಅಂತ ಹೇಳ್ತಾರೆ. ಅದಕ್ಕೆ ತ್ಯಾಗ ಅಂತ ಹೇಳ್ತಾರೆ. ತ್ಯಾಗ ವೈರಾಗ್ಯ ಅಂದ್ರೆ ಅರ್ಥ ಏನು? ಭಗವದಾನಂದವನ್ನ ಅನುಭವಿಸಲಿಕ್ಕೋಸ್ಕರ ವಿಷಯಾನಂದವನ್ನು ಬಿಡಬೇಕಾಗುತ್ತೆ. ಅದನ್ನ ಹಿಡ್ಕೊಂಡು ವಿಷಯಾನಂದ ಹಿಡ್ಕೊಂಡು ಭಗವದಾನಂದ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಸ್ವಾಮಿ ಬಾಂಬೆ ಹೋಗ್ತಾ ಇದ್ರು. ಭಕ್ತರೆಲ್ಲ ಬಂದು ಅವರಿಗೆ ಪ್ರಣಾಮ ಮಾಡ್ತಾ ಇದ್ರೆ
ನೀವೆಲ್ಲ ದೊಡ್ಡ ತ್ಯಾಗಿಗಳು, ನೀವೆಲ್ಲ ದೊಡ್ಡ ತ್ಯಾಗಿಗಳು ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲ ಏನು ಸ್ವಾಮಿಗಳು ತಮ್ಮ ಪರಿವಾರವನ್ನು ನಿರ್ವಹಿಸಿಬಿಟ್ಟು ಎಷ್ಟೋ ವರ್ಷಗಳ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಎಂಥದ್ದು ತ್ಯಾಗ. ಆದರೆ ನಮ್ಮ ತ್ಯಾಗಿಗಳು ಅಂತ ಹೇಳ್ತಾ ಇದ್ದಾರಲ್ಲ ಇವರು, ನೀವು ದೊಡ್ಡ ತ್ಯಾಗಿಗಳು ಅಂತ ಹೇಳ್ತಾರಲ್ಲ ಇವರು. ಒಂದು ದಿವಸ ಕೇಳಿದ್ರು 4-5 ಜನ ಸೇರಿಕೊಂಡು, ಯಾಕೆ ಸ್ವಾಮೀಜಿ ಈ ಥರ ಹೇಳ್ತಾ ಇದ್ದೀರಾ ಅಂತ. ಆಗ ಅವರ ಸ್ವಾಮಿಗಳು ಹೇಳಿದ್ರು, ನಮ್ಮದೇ ತ್ಯಾಗ, ನಾವೇನು ತ್ಯಾಗ ಮಾಡ್ತೀವಿ, ವಿಷಯಾನಂದವನ್ನು ತ್ಯಾಗ ಮಾಡ್ತೀವಿ. ಯಾಕಕ್ಕೋಸ್ಕರ? ಆ ಬ್ರಹ್ಮಾನಂದಕ್ಕೋಸ್ಕರ. ನೀವಾದ್ರೆ ನೋಡಿ, ವಿಷಯಾನಂದಕ್ಕೋಸ್ಕರ ಬ್ರಹ್ಮಾನಂದವನ್ನೇ ತ್ಯಾಗ ಮಾಡಿದ್ದೀವಿ. ಯಾರು ತ್ಯಾಗ ಅಂತೀವಿ. ಸೊ ಹಾಗಾಗಿ ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ಈಗ ಒಬ್ಬ ವ್ಯಕ್ತಿಗೆ 10,000 ರೂಪಾಯಿ ಸಂಬಳ ಬರ್ತಾರೆ ತಿಳ್ಕೊಳ್ಳಿ, ಇನ್ನ ಒಂದು 1 ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ. ಹಾಗಾಗಿ 10,000 ರೂಪಾಯಿ ಸಂಬಳ ಬರ್ತಕ್ಕಂಥ ಕೆಲಸವನ್ನು ಬಿಡ್ತಕ್ಕಂಥ ತ್ಯಾಗ ಅಂತ ಹೇಳ್ತೇವೆ ನಾವು. ಯೋಚನೆ ಮಾಡ್ತಕ್ಕಂಥ ವಿಷಯ. ಯಾಕೆಂದ್ರೆ ನಮಗೆ 1 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ. ಅದೇ ರೀತಿಯಾಗಿ ಈ ಬ್ರಹ್ಮಾನಂದ ಅಂತಕ್ಕಂಥದ್ದು ಅದಕ್ಕೆ ಯಾವುದೇ ರೀತಿಯ ಲಿಮಿಟ್ ಇಲ್ಲ. ಆಮೇಲೆ ಅದರಿಂದಾಗಿ ದುಃಖ ಬರೋದಿಲ್ಲ. ಆ ಆನಂದವನ್ನು ಪಡುವವರಿಗೆ ದುಃಖ ಅಂತಕ್ಕಂಥದ್ದಿಲ್ಲ. ದುಃಖವಿಲ್ಲದೆ ಇರತಕ್ಕಂಥ ಆನಂದ ಆ ಬ್ರಹ್ಮಾನಂದ. ಆದರೆ ಅದನ್ನ ಪಡಿಬೇಕಾದ್ರೆ ನಮಗೆ ಈ ಲೌಕಿಕ ವಿಷಯದ ಬಗ್ಗೆ ಇರ್ತಕ್ಕಂಥ ಆಸೆಯನ್ನು ಬಿಡಬೇಕಾಗುತ್ತೆ. ಶ್ರೀರಾಮ ಹೇಳ್ತಾ ಇದ್ದಾರೆ, ಅವ್ರ ಕೈಯನ್ನ ಹೀಗೆ ಇಟ್ಬಿಟ್ಟು ಈಗ ಅದ್ರ ಮೇಲೆ ಒಂದು ಕೈ ಇಡ್ತಾ ಇದ್ದಾರೆ. ಆಗ ಅವ್ರು ಹೇಳ್ತಾ ಇದ್ದಾರೆ, ಕೆಳಗಡೆ ಕೈ ನಿಮಗೆ ಬೇಕು ಅಂತ ಹೇಳಿದ್ರೆ ಮೇಲೆ ತೆಗಿಬೇಕು, ತೆಗೆದ್ರೆ ಕೆಳಗಡೆ ಕೈ ಸಿಗ್ತದೆ ನಿಮಗೆ. ಗೊತ್ತಾಯ್ತು? ಕೆಳಗಡೆ ಬ್ರಹ್ಮಾನಂದ ಅಂತ, ಮೇಲ್ಗಡೆ ವಿಷಯ ಇದ್ರ ಬಿಟ್ರೇನೆ ತೆಗೆದ್ರೇನೆ ನಿಮಗೆ ಭಗವತ್ ಪ್ರೇಮ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಬಹಳ ಆಲೋಚನೆ ಮಾಡಬೇಕು. ನಿಜವಾಗಿ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾವಾಗ ನಾವು ಭಗವತ್ ಸಾಧನೆಗೆ, ಭಗವಂತನ ಪಡೆಯೋದಕ್ಕೆ ಇಂಪಾರ್ಟೆನ್ಸ್ ಹೇಳಿ ಕೊಡ್ತೇವೋ ಆಗ ಈ ವಿಷಯವನ್ನ ಆಲೋಚನೆ ಮಾಡಬೇಕು. ಕಿಂಡರ್ಗಾರ್ಟನ್ನಲ್ಲಿ 2 ವರ್ಷ UKG LKG ಅಲ್ಲಿ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ 1ನೇ ಕ್ಲಾಸಿಗೆ ಪ್ರಮೋಟ್ ಆಗಿ ತಿಳ್ಕೊಳ್ಳಿ. ಆಗ ಅವನು ಹೇಳಿದ್ರೆ, ಅಯ್ಯೋ ಇಷ್ಟು ಚೆನ್ನಾಗಿ ಚಿತ್ರಗಳೆಲ್ಲ ಇವು, ಇಷ್ಟು ಚೆನ್ನಾಗಿ ಹಾಕೊಂಡು ಹೋಗ್ಬೇಕು ಅಂತ ಹೇಳೋದಂತ ನಾನು 1ನೇ ಕ್ಲಾಸಿಗೆ ಹೋಗ್ತಾ ಇರಬೇಕು ಯಾಕೆ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಇದನ್ನು ನಾವು ಯೋಚನೆ ಮಾಡಬೇಕು. ನಿಜವಾಗಿ ನಮಗೆ ಭಗವಾನಂದ ಬೇಕು ಅಂತಂದ್ರೆ ನಿಧಾನವಾಗಿ ಈ ಒಂದು ಪ್ರಾಪಂಚಿಕ ಇದೆಲ್ಲ ಇದೆ ಅದರ ಬಗ್ಗೆ ನಮ್ಮ ಆ ಅಟ್ಯಾಚ್ಮೆಂಟ್ ಅನ್ನ ಬಂಧನವನ್ನು ನಿಧಾನವಾಗಿ ಕಡಿಮೆ ಮಾಡ್ತಾ ಬರಬೇಕು. ಎಷ್ಟು ಕಡಿಮೆ ಮಾಡ್ತೇವೋ ಅಷ್ಟು ಪರಮಾತ್ಮ ಹೋಗಲಿಕ್ಕೆ ಸಾಧ್ಯ. ಶ್ರೀರಾಮ ಹೇಳ್ತಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಇನ್ನೊಂದು ದೃಷ್ಟಿಯಲ್ಲಿ ಕೂಡ ಹೇಳ್ಬೋದು, ಭಗವಂತನ ಬಗ್ಗೆ ನಮಗೆ ಪ್ರೇಮ ಹೆಚ್ಚಿದಷ್ಟು ನಿಧಾನವಾಗಿ ಈ ಒಂದು ಲೌಕಿಕ ವಿಷಯಗಳ ಬಗ್ಗೆ ಆಸಕ್ತಿ ಅನ್ನೋದು ಕಡಿಮೆ ಆಗ್ತಾ ಹೋಗ್ತದೆ. ಇದೊಂದು ಸ್ವಾಭಾವಿಕವಾಗಿರತಕ್ಕಂಥ ಮಾರ್ಗ, ಭಕ್ತಿ ಮಾರ್ಗ. ಹೀಗಾಗಿ ಇವನು ತ್ಯಾಗ ಇಲ್ಲದೆ ಆಧ್ಯಾತ್ಮಿಕ ಜೀವನ ಇಲ್ಲ. ಅದನ್ನ ಯಾವ ರೀತಿ ಮಾಡಬೇಕು, ಎಷ್ಟು ಮಟ್ಟಿಗೆ ಮಾಡಬೇಕು ಅಂತ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಆಲೋಚನೆ ಮಾಡಿ ನಮ್ಮ ಯೋಗ್ಯತೆಗಳ ಅನುಸಾರವಾಗಿ ನಿಧಾನವಾಗಿ ಇದನ್ನ ಈ ಬೇಗ ಜನ ಕಡಿಮೆ ಮಾಡ್ತಾ ಬರಬೇಕು. ಅಂದ್ರೆ ಆಗ ನಿಧಾನವಾಗಿ ಭಗವಂತನಿಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಶ್ರೀರಾಮ ಹೇಳ್ತಾರೆ, ಉಡನ ಅದೇನ್ ಮಾಡ್ತಂದ್ರೆ ಗೋಡೆ ಹಾಕ್ತದೆ. ಒಂದು ಗೋಡೆ ಹಾಕಿ ಅದು ಬಿಲಾಯಿಗೆ ದರೊಳಗಡೆ ಇರ್ತಾ ಇದೆ. ಈ ಕೆಲವು ಕಿವಿಗಳಿಗೆ ಹುಡುಗರು ಏನ್ ಮಾಡೋದಂತ ಹೇಳಿದ್ರೆ ಅದಕ್ಕೆ ಒಂದು ಕಲ್ಲನ್ನು ಕಟ್ತಾರೆ, ಹಗ್ಗ ಕಟ್ಬಿಟ್ಟು ಒಂದು ಕಲ್ಲನ್ನು ಕಟ್ಟಿದ್ದಾರೆ. ಇದರಲ್ಲಿ ಆ ಬಿಲದಲ್ಲಿ ಹೋಗಿದ್ರೆ ಇದರ ಭಾರದಿಂದಾಗಿ ನಿಧಾನವಾಗಿ ಕೆಳಗಡೆ ಇರ್ತದೆ. ಬಿಳಿದು ಹೊರಟ್ರೆ ಇರ್ಲಿಕ್ಕಾಗುದಿಲ್ಲ. ನೋಡ್ತಾ ಇದ್ದಾಗ ನಿಧಾನವಾಗಿ ಜಾರಿ ಕೆಳಗಡೆ ಬರ್ತದೆ. ಪುನಃ ಒಳಗಡೆ ಹೋಗಿ ನೋಡಿದ್ರೆ ಅದು ಇನ್ನ ಹಿಂದುಗಡೆ ಇರ್ತದೆ. ಶ್ರೀರಾಮ ಹೇಳ್ತಾರೆ, ಯಾವಾಗ ಎಲ್ಲಿಯ ತನಕ ಸಂಸಾರಾಸಕ್ತಿ ಅಂತಕ್ಕಂಥದ್ದು ದೂರಾಗಿರುತ್ತದೆಯೋ, ಎಷ್ಟು ಭಗವಂತನ ಬಗ್ಗೆ ಭಕ್ತಿ ಬೆಳೆಸ್ಕೊಳ್ತದೆ ಅಂತ ಹೇಳಿದ್ರು ನಿಧಾನವಾಗಿ ಬೆಳೀತಾ ಇರ್ತದೆ. ಹಾಗಾಗಿ ಅದನ್ನು ಎಷ್ಟು ಮಟ್ಟಿಗೆ ಮಾಡೋದು, ಏನ್ ಮಾಡೋದು, ಭಗವಂತನ ಎಷ್ಟು ಮಟ್ಟಿಗೆ
ಪ್ರತಿಯೊಬ್ಬರು ಕೂಡ ವ್ಯಕ್ತಿಗತವಾಗಿ ಒಂದು ನಿರ್ಧಾರ ಮಾಡಬೇಕು. ಇದರಲ್ಲಿ ಫೋರ್ಸ್ ಮಾಡ್ತಕ್ಕಂಥದ್ದೇನಿಲ್ಲ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಭಗವಂತನ ಸ್ಮರಣೆಯನ್ನು ಮಾಡ್ತಾ, ಭಗವಂತನ ಪ್ರಾರ್ಥನೆ ಮಾಡ್ತಾ, ಸದ್ಬುದ್ಧಿಯನ್ನು ಕೊಡು, ಸನ್ಮಾರ್ಗವನ್ನು ತೆಗೆದುಕೊಂಡು ಹೋಗು, ಸತ್ಸಂಗವನ್ನು ನನಗೆ ಕೊಡು, ಇವುಗಳನ್ನೆಲ್ಲವನ್ನು ಹೇಳ್ತಾ ಇದ್ದೆ. ಒಂದು ವಿಷಯವನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಇಂಥದ್ದೊಂದು ಪರಿಸರದಲ್ಲಿ ಇಂಥ ಒಂದು ವಿಚಾರವನ್ನೆಲ್ಲ ಕೇಳತಕ್ಕಂಥದ್ದು ಇದೆಯಲ್ಲ, ಅದೇ ಭಗವಂತನ ಕೃಪೆಯಿಂದ ಬಂದಿರುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಎಷ್ಟೋ ಜನ ಗೊತ್ತಿರೋ ಪರಿಸರದಲ್ಲ ಈಗ ಟಿವಿ ಯಾವುದೋ ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ. ಈ ಸಮಯದಲ್ಲಿ ಯಾಕಪ್ಪ ಸ್ವಾಮಿಗಳು ಅಂತ ಹೇಳ್ತಾ ಇರ್ತಾರೆ, ಹೊಸ ವಿಷಯ ಇರೋದಿಲ್ಲ ಅದರಲ್ಲಿ, ಪ್ರತಿ ದಿವಸ ಏನು ಹೋಗೋದು ಅಂತ ಹೇಳಿ ಕೆಲವೆಲ್ಲ ಫ್ರೆಂಡ್ಸ್ ಅಂತ ಹೇಳ್ಬೋದು. ಆದರೆ ಅದನ್ನೆಲ್ಲ ಬಿಟ್ಬಿಟ್ಟು ಸ್ವಾಮಿಗಳು ಹೇಳ್ತಕ್ಕಂಥ ಈ ಪ್ರವಚನವನ್ನು ಕೇಳುವಂತ ಮನಸ್ಸಿನಿಂದ ಬಂದಿದ್ದೀರಿ ಅಂತ ಹೇಳಿದ್ರು ಭಗವಂತನ ಕೃಪೆಯಿಂದ ನಡೀತಾ ಇದೆ. ಭಗವಂತನ ಬಗ್ಗೆ ನಿಲ್ಲಿರ್ತಕ್ಕಂಥ ಭಕ್ತಿ, ಆಧ್ಯಾತ್ಮಿಕ ಜೀವನದ ಬಗ್ಗೆ ನಿಲ್ಲಿರ್ತಕ್ಕಂಥ ಕಳಕಳಿಯನ್ನು ತೋರಿಸ್ತಾ ಇದೆ. ಹಾಗಾಗಿ ಅಂತಹ ಭಗವಂತ ಇನ್ನೂ ಸ್ವಲ್ಪ ಹೆಚ್ಚು ಭಕ್ತಿಯನ್ನು ಕೊಡಲಿ, ನಿಧಾನವಾಗಿ ಸಂಸಾರದ ಇದರಿಂದ ಒಂದೊಂದೇ ಕಳಿಸ್ಕೊಳ್ಳೋ ಹಾಗೆ ಆ ಶಕ್ತಿಯನ್ನು ನಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ. ಭಗವದ್ಭಕ್ತಿ ನಮ್ಮಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ. ಈ ಒಂದು 3 ದಿವಸ ಶ್ರೀರಾಮರ ಸಂದೇಶ ಅಂತಕ್ಕಂಥ ಈ ವಿಷಯದ ಮೇಲೆ ಎಷ್ಟೋ ವಿಚಾರಗಳನ್ನು ನಿಮ್ಮ ಹಂಚಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನನಗೆ. ನಾನು ಅಲ್ಲಿ ಕಳಪದಲ್ಲಿರುವಾಗ ಯಾವಾಗಲೂ ತೆಲುಗಿನಲ್ಲಿ ಮಾತನಾಡತಕ್ಕಂಥದ್ದು, ಆಂಧ್ರ ಪ್ರದೇಶದಲ್ಲಿರುವುದು ತೆಲುಗುನೇ ಮಾತಾಡಬೇಕು, ಮಾತೃಭಾಷೆ ಕನ್ನಡ. ಹಾಗಾಗಿ ಕನ್ನಡದಲ್ಲಿ ಮಾತಾಡುವಂಥದ್ದು ಬಹಳ ಸಂತೋಷವಾಗುತ್ತೆ. ಹಾಗಾಗಿ ವಿಚಾರಗಳನ್ನು ನಿಮ್ಮೆಲ್ಲ ಹಂಚಿಕೊಳ್ತಿದ್ದು ಬಹಳ ಸಂತೋಷವಾಯಿತು. ಶ್ರೀರಾಮಕೃಷ್ಣ, ಶಾರದಾ ಮಾತೆ, ಸ್ವಾಮಿ ವಿವೇಕಾನಂದ ನಮ್ಮ ಮೇಲೆ ಕೃಪೆ ಇರಲಿ, ಹಾಗೂ ನಮ್ಮ ಮನಸ್ಸಿನಲ್ಲಿ ಆ ಭಗವದ್ಭಕ್ತಿಯನ್ನು ಇನ್ನು ಹೆಚ್ಚಿನ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಪುನಃ ಮಾಡ್ತಾ ಅಭಿನಂದನೆ ಸಲ್ಲಿಸ್ತಾ ಶ್ರೀರಾಮಕೃಷ್ಣರು, ಶಾರದಾ ಮಾತೆ, ಸ್ವಾಮಿ ವಿವೇಕಾನಂದ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.